ಶುಭ ಸಂದೇಶದ ಮುಖಾಂತರ ನಮ್ಮ ಹೃದಯದಲ್ಲಿ ದೇವರ ಪ್ರೀತಿ ಏನಾಗಿದೆ, ಅದರ ಪ್ರೀತಿಯ ಕಂಟೆಂಟ್ ಏನು ಅನ್ನೋದು ಪ್ರಕಟ ಆದಷ್ಟು ನಮ್ಮೊಳಗಡೆ ಪವರ್ ಬರುತ್ತೆ. ಆ ಶಕ್ತಿಯಿಂದ ನಾವು ದೇವ್ರನ್ನ ಪ್ರೀತಿ ಮಾಡಲಿಕ್ಕಾಗ್ತೀವಿ ಆಗುತ್ತೆ. ಬೇರೆ ಯಾವುದರಿಂದನೂ ದೇವ್ರನ್ನ ಪ್ರೀತಿ ಮಾಡೋಕ್ಕಾಗಲ್ಲ. ಆ ಪ್ರೀತಿ ಮಾಡೋದ್ರಲ್ಲಿ ನಮ್ಮ ಪ್ರಾಣ ಹೋಗುವಷ್ಟು ಮಟ್ಟಿಗೂ ಪ್ರೀತಿ ಮಾಡ್ಬೋದು. ನಿಜವಾಗ್ಲೂ ಆ ದೇವರ ಪ್ರೀತಿ ನಮಗೆ ಅರ್ಥ ಆದರೆ ನಮಗೆ ಪ್ರಾಣನೂ ಮುಖ್ಯ ಅಲ್ಲ, ಮಾನನೂ ಮುಖ್ಯ ಅಲ್ಲ, ಮನುಷ್ಯರೂ ಮುಖ್ಯ ಅಲ್ಲ, ಸ್ಥಾನಮಾನನೂ ಮುಖ್ಯ ಅಲ್ಲ, ನಮ್ಮ ಆರೋಗ್ಯನೂ ಮುಖ್ಯ ಅಲ್ಲ, ನಮ್ಮ ಸಂಪತ್ತು ಮುಖ್ಯ ಅಲ್ಲ, ನಮ್ಮ ಫ್ಯೂಚರ್ ಮುಖ್ಯ ಅಲ್ಲ, ನಮ್ಮ ಕುಟುಂಬದ ಫ್ಯೂಚರು ಮುಖ್ಯ ಅಲ್ಲ, ನನಗೆ ನನ್ನ ಅಪ್ಪನೂ ಮುಖ್ಯ ಅಲ್ಲ, ನನ್ನ ಅಮ್ಮನೂ ಮುಖ್ಯ ಅಲ್ಲ, ನನ್ನ ಜೀವನ ಸಂಗಾತಿನೂ ಮುಖ್ಯ ಅಲ್ಲ, ಯಾವುದೂ ಮುಖ್ಯ ಅಲ್ಲ. ಯಾವಾಗ ಅದು ಸಾಧ್ಯ ಆಗುತ್ತೆ ಗೊತ್ತಾ? ದೇವರ ಪ್ರೀತಿ ನಮಗೆ ಕನ್ವಿನ್ಸ್ ಆದಾಗ, ಮನವರಿಕೆ ಆದಾಗ. ದೇವರು ನಮ್ಮನ್ನು ಪ್ರೀತಿ ಮಾಡ್ತಾರೆ ಅನ್ನೋದನ್ನು ನಾವು ಎಷ್ಟೋ ಬಾರಿ ಕೇಳಿದ್ದೀವಿ. ಗಾಡ್ಸ್ ಲವ್, ದೇವರ ಪ್ರೀತಿ ಅನ್ನೋ ವಿಷಯವನ್ನು ನಾವು ಎಷ್ಟೋ ಬೋಧನೆ ಮಾಡಿರ್ತೀವಿ, ಎಷ್ಟೋ ಬೋಧನೆಗಳನ್ನು ನಾವು ಆಲಿಸಿರ್ತೀವಿ, ಎಷ್ಟೋ ವಾಕ್ಯಗಳನ್ನು ನಾವು ಆಲಿಸಿರ್ತೀವಿ. ಆದರೆ ಎಷ್ಟು ಜನಕ್ಕೆ ದೇವರ ಪ್ರೀತಿ ನಿಜವಾಗಲೂ ಮನವರಿಕೆ ಆಗಿದೆ? ಅದು ತುಂಬ ಮುಖ್ಯ. ದೇವರ ಪ್ರೀತಿ ಮನವರಿಕೆ ಆಗದ ಹೊರತು ದೇವರನ್ನ ಪ್ರೀತಿ ಮಾಡಲಿಕ್ಕಾಗಲ್ಲ. ದೇವರು ಎಲ್ಲರನ್ನೂ ಕೂಡ ಒಂದೇ ರೀತಿಯಲ್ಲಿ ಪ್ರೀತಿ ಮಾಡಿದ್ದಾರೆ. ಆ ಪ್ರೀತಿ ಈಗಲೂ ಇದೆ. ಆದರೆ ಆ ಪ್ರೀತಿ ಯಾರಿಗೆ ಮನವರಿಕೆ ಆಗಿದೆಯೋ, ಅರಿವಾಗಿದೆಯೋ, ಅವ್ರಿಗೆ ಮಾತ್ರನೇ ದೇವರನ್ನ ಪ್ರೀತಿ ಮಾಡಲಿಕ್ಕಾಗುತ್ತೆ. ವಿ ನೋ ಗಾಡ್ ಲವ್ಸ್ ಅಸ್, ಬಟ್ ಇಫ್ ಯು ಆರ್ ಕನ್ವಿನ್ಸ್ಡ್ ಆಫ್ ಹಿಸ್ ಲವ್, ದೆನ್ ಓನ್ಲಿ we can also love God. Otherwise we cannot love God without having that conviction. ಆ ಒಂದು ಮನವರಿಕೆ ನಮ್ಮಲ್ಲಿ ಆಗದ ಹೊರತು ನಮಗೆ ದೇವರನ್ನು ಪ್ರೀತಿ ಮಾಡಲಿಕ್ಕೆ ಖಂಡಿತವಾಗಲೂ ಸಾಧ್ಯನೇ ಇಲ್ಲ. ದೇವರ ಪ್ರೀತಿ ನಮಗೆ ಮನವರಿಕೆ ಆಗದೆ ನಮಗೆ ಚರ್ಚಿಗೆ ಹೋಗ್ಬೋದಾ ಕೇಳಿದರೆ ಚರ್ಚಿಗೆ ಹೋಗ್ಲಿಕ್ಕಾಗುತ್ತೆ, ಪ್ರಾರ್ಥನೆಗಳನ್ನು ಮಾಡಲಿಕ್ಕೂ ಆಗುತ್ತೆ, ಧ್ಯಾನಕೂಟಗಳನ್ನು ನಡೆಸಲಿಕ್ಕೂ ಆಗುತ್ತೆ, ಬೈಬಲ್ ಓದಲಿಕ್ಕಾಗುತ್ತೆ, ಅನೇಕ ರೀತಿಯಲ್ಲಿ ಧಾರ್ಮಿಕವಾದ ಅನೇಕ ಕಾರ್ಯಗಳನ್ನು, ಸಾಂಪ್ರದಾಯಿಕವಾದ ಕಾರ್ಯಗಳನ್ನು ನಮಗೆ ಮಾಡಲಿಕ್ಕೂ ಕೂಡ ಆಗುತ್ತೆ. ಇನ್ನೂ ಹೇಳಬೇಕಂದ್ರೆ ಕೆಲವೊಂದು ಕೆಟ್ಟದ್ದನ್ನೆಲ್ಲ ಬಿಟ್ಟು ಒಳ್ಳೆಯದನ್ನು ಮಾಡ್ತಾ ಬದುಕಲಿಕ್ಕೂ ಆಗುತ್ತೆ. ಎಷ್ಟೋ ಜನ ಈ ಲೋಕದಲ್ಲಿ ಆ ರೀತಿ ಬದುಕ್ತಾ ಇದ್ದಾರೆ. ಅವರಿಗೆಲ್ಲ ದೇವರ ಪ್ರೀತಿ ಅರಿವಾಗಿಯೇ ಬದುಕ್ತಾ ಇರೋದಲ್ಲ. ಎಷ್ಟೋ ಜನ ದೇವರು ಇಲ್ಲ ಅಂತ ಹೇಳೋರು ಕೂಡ ಒಳ್ಳೆಯ ಜೀವನ ಜೀವಿಸ್ತಾ ಇದ್ದಾರೆ. ಬೇರೆಯವ್ರಿಗೆ ಹೆಲ್ಪ್ ಮಾಡೋದು, ಕಳ್ತನ ಮಾಡದೇ ಇರೋದು, ಸುಳ್ಳು ಹೇಳದೇ ಇರೋದು, ಮೋಸ ಮಾಡದೇ ಇರೋದು. ಎಷ್ಟೋ ಜನ ಇಲ್ವಾ ಪ್ರಪಂಚದಲ್ಲಿ? ಕ್ರೈಸ್ತರು ಮಾತ್ರನೇ ಇರೋದು ಅಲ್ಲ, ಎಷ್ಟೋ ಜನ ಇದ್ದಾರೆ. ಹಾಗಾದರೆ ದೇವರ ಪ್ರೀತಿ ಮನವರಿಕೆ ಆದರೆ ಮಾತ್ರನೇ ನಾವು ದೇವರನ್ನು, ಕ್ರಿಸ್ತನನ್ನು ನಿಜವಾಗಲೂ ಪ್ರೀತಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಆ ದೇವರ ಪ್ರೀತಿ ನಮಗೆ ಮನವರಿಕೆ ಆಗಬೇಕಾದ್ರೆ ನಮಗೆ ಆ ಪ್ರೀತಿಯ ಕಂಟೆಂಟ್ ಏನು ಅನ್ನೋದು ಗೊತ್ತಾಗಬೇಕು. ವಿ ಮಸ್ಟ್ ನೋ ದ ಕಂಟೆಂಟ್ ಆಫ್ ಗಾಡ್ಸ್ ಲವ್. ದೇವ್ರನ್ನ ಪ್ರೀತಿ ಮಾಡಲಿಕ್ಕೆ ಸಾಧ್ಯ ಆಗಬೇಕಾದ್ರೆ ದೇವರ ಪ್ರೀತಿ ನಮ್ಗೆ ಅರ್ಥ ಆಗಬೇಕು. ದೇವ್ರ ಪ್ರೀತಿ ಅರ್ಥ ಆಗಬೇಕಾದ್ರೆ ಆ ಪ್ರೀತಿ ಅಂತ ಅನ್ನೋದು ಒಂದು ಕ್ಯಾಪ್ಸೂಲ್ ಅಂತ ತೆಗೆದುಕೊಳ್ಳಿ, ಅಥವಾ ಒಂದು ಟ್ಯಾಬ್ಲೆಟ್. ಆ ಕ್ಯಾಪ್ಸೂಲ್ ಒಳಗಡೆ ಪೌಡರ್ ಇರುತ್ತಲ್ವಾ, ದಟ್ ಈಸ್ ದ ಕಂಟೆಂಟ್. ಅದು ಕಂಟೆಂಟ್. ಅದರದ್ದು ಆ ಹೊರಗಡೆ ಇರೋ ಆ ಎರಡು ಕ್ಯಾಪ್ ಥರ ಇರೋದು ಅದು ದೇವರ ಪ್ರೀತಿ ಅಂತ ಟೈಟಲ್ ಹಾಕಿ, ಅದ್ರ ಒಳಗಡೆ ಇದೆಯಲ್ಲ ಅದು ಏನು? ಈಗ ನೀವು ಸಾಧಾರಣವಾಗಿ ಎಲ್ರಿಗೂ ಪರಿಚಯ ಇರುತ್ತೆ ಡೋಲೋ 650 ಅಲ್ವಾ? ಏನಾದರೂ ಜ್ವರ, ಮೈಕೈ ನೋವು ಬಂದರೆ ಫಸ್ಟ್ ಹೋಗಿ ತಗೊಳ್ಳೋದೆ ಡೋಲೋ 650. ಡಾಕ್ಟ್ರನ್ನ ಕೇಳೋದೇ ಇಲ್ಲ, ನಾವು ತೊಗೊಬಿಡ್ತೀವಿ. ಕೊರೋನಾ ಬಂದಾಗ ನಮಗೆಲ್ಲ ತಗೊಂಡು ಪ್ರಾಕ್ಟೀಸ್ ಇದೆ.
ಈ ಡೋಲೋ 650 ಅಂತ ಹೇಳ್ತೀರಲ್ವಾ, ಈ ಡೋಲೋ 650 ಅನ್ನೋದು ಗಾಡ್ಸ್ ಲವ್ ಅಂತ ತಗೊಳ್ಳಿ. ಆದರೆ ಆ ಡೋಲೋ 650 ಅನ್ನೋ ಟ್ಯಾಬ್ಲೆಟ್ ಒಳಗಡೆ ಏನು ಕಂಟೆಂಟ್ ಇದೆ ಅದು ನಮಗೆ ಗೊತ್ತಿರಬೇಕಲ್ವಾ. ಸೊ ಆ ಡೋಲೋ 650 ಒಳಗಡೆ ಪ್ಯಾರಾಸಿಟಮಲ್ ಇದೆ, 650 mg ಪ್ಯಾರಾಸಿಟಮಲ್ ಅನ್ನೋ ಒಂದು ಮೆಡಿಸಿನ್. ಆ ಡೋಲೋ 650 ಅನ್ನೋದೇನು, ಆ ಮಾತ್ರೆಯ ಹೆಸರು. ಆ ಮಾತ್ರೆಯ ಕಂಟೆಂಟ್ ಏನು, ಪ್ಯಾರಾಸಿಟಮಲ್. ಈ ಗಾಡ್ಸ್ ಲವ್ ಅನ್ನೋದು ಹೆಸರು, ಟೈಟಲ್. ವಾಟ್ ಈಸ್ ದ ಕಂಟೆಂಟ್ ಆಫ್ ಗಾಡ್ಸ್ ಲವ್? ಹಾಗಾದರೆ ಆ ಗಾಡ್ಸ್ ಲವ್, ದೇವರ ಪ್ರೀತಿಯ ಕಂಟೆಂಟ್ ಏನು? ಕ್ರೈಸ್ಟ್. ವಾಟ್ ಈಸ್ ದ ಕಂಟೆಂಟ್ ಆಫ್ ಗಾಡ್ಸ್ ಲವ್? ದೇವರ ಪ್ರೀತಿಯ ಕಂಟೆಂಟ್ ಏನು ಅನ್ನೋದು ನಮಗೆ ಕನ್ವಿನ್ಸ್ ಆಗಬೇಕು, ಮನವರಿಕೆ ಆಗಬೇಕು. ಅದು ಮನವರಿಕೆ ಆಗದ ಹೊರತು ನಮಗೆ ದೇವರ ಆಜ್ಞೆಗಳನ್ನು ಅನುಸರಿಸಲಿಕ್ಕೆ ಆಗೋದಿಲ್ಲ. ಪಾಪವನ್ನು ಬಿಟ್ಟು ಪರಿಶುದ್ಧ ಜೀವನವನ್ನು ಜೀವಿಸಲಿಕ್ಕಾಗೋದಿಲ್ಲ, ಕ್ಷಮಿಸಲಿಕ್ಕಾಗೋದಿಲ್ಲ. ನಿಜವಾಗಲೂ ದೇವರನ್ನ ಆತ್ಮದಿಂದ ಸತ್ಯದಿಂದ ಆರಾಧನೆ ಮಾಡಲಿಕ್ಕಾಗೋದಿಲ್ಲ. ದೇವರ ಮಹಿಮೆಗಾಗಿ ನಿಸ್ವಾರ್ಥವಾಗಿ ನಮಗೆ ಬದುಕಲಿಕ್ಕೆ ಅಥವಾ ಅವ್ರ ಸೇವೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದಾಗಬೇಕಾದ್ರೆ ನಮಗೆ ದೇವರ ಪ್ರೀತಿ ಅರ್ಥ ಆಗಬೇಕಂದ್ರೆ ಆ ಕಂಟೆಂಟ್ ಏನು, ವಾಟ್ ಈಸ್ ದ ಕಂಟೆಂಟ್ ಆರ್ ವಾಟ್ ಆರ್ ದ ಕಂಟೆಂಟ್ಸ್ ಆಫ್ ಗಾಡ್ಸ್ ಲವ್? ದೇವರ ಪ್ರೀತಿ ಅಂತ ನಾವು ಕೇಳಿಸ್ಕೊಂಡಿದ್ದೀವಿ. ದೇವರ ಪ್ರೀತಿ ಸ್ವರೂಪಿ, ವಿ ನೋ ಗಾಡ್ ಇಸ್ ಲವ್. ದೇವರ ಪ್ರೀತಿ ಸ್ವರೂಪಿ ಅಂತ ಕೇಳಿಸ್ಕೊಂಡಿದ್ದೀವಿ. ವಾಟ್ ಇಸ್ ದ ಕಂಟೆಂಟ್? ಕಂಟೆಂಟ್ ಏನು, ಏನಿದೆ ಅದರಲ್ಲಿ? ಅದು ನಮಗೆ ಮನವರಿಕೆ ಆಗಬೇಕು, ಅದು ನಮಗೆ ಅರ್ಥ ಆಗಬೇಕು, ಅದು ನಮಗೆ ಅಗ್ರಿ ಆಗಬೇಕು, ಒಪ್ಪಿಗೆ ಆಗಬೇಕು. ಅದು ಹೇಗೆ ಮನವರಿಕೆ ಆಗೋದು, ಹೇಗೆ ನಾವು ತಿಳ್ಕೊಳ್ಳೋದು ಕೇಳಿದರೆ ಶುಭ ಸಂದೇಶದ ಮುಖಾಂತರ, ದೇವರ ವಾಕ್ಯದ ಮುಖಾಂತರ. ಥ್ರೂ ದ ಗಾಸ್ಪಲ್ ರಿವೀಲ್ಸ್ ದ ಲವ್ ಆಫ್ ಗಾಡ್ ಇನ್ ಅವರ್ ಹಾರ್ಟ್ಸ್. ಶುಭ ಸಂದೇಶ, ನಿಜವಾದ ಶುಭ ಸಂದೇಶ ಏನು ಮಾಡುತ್ತೆ ಕೇಳಿದರೆ, ಈ ದೇವರ ಪ್ರೀತಿಯನ್ನು ನಮ್ಮ ಹೃದಯದಲ್ಲಿ ಪ್ರಕಟಪಡಿಸಿಕೊಡುತ್ತೆ. ಅದು ನಮ್ಮೊಳಗಡೆ ಪ್ರಕಟ ಆದಾಗ ಏನಾಗುತ್ತೆ ಗೊತ್ತಾ, ನಮಗೊಂದು ಎನರ್ಜಿ ಬರುತ್ತೆ. ಡೋಲೋ 650 ತಗೊಳ್ತೀರಿ, ಸಣ್ಣಕ್ಕೆ ಜ್ವರ ಮೈಕೈ ನೋವು ಬಂದಾಗ ತಗೊಳ್ತೀರಿ. ನೀವೇನು ಮಾಡೋದಿಲ್ಲ, ನೀವೊಂದು ಮಾತ್ರೆ ತೊಗೊಂಡು ಮಲ್ಕೊಳ್ತೀರಿ. 1-1.5 ಗಂಟೆ ಅಥವಾ 2 hours ಆದಮೇಲೆ ನೀವು ಫ್ರೆಶ್ ಆಗಿ ಎದ್ಬಿಡ್ತೀರಿ, ನೀವು ತುಂಬ ಆ್ಯಕ್ಟಿವ್ ಆಗ್ತೀರಿ. ಹೇಗೆ ಸಾಧ್ಯ ಆಯಿತು? ನೀವೇನೂ ಮಾಡಿಲ್ಲ, ಯು ಡಿಡ್ ನಥಿಂಗ್. ಸುಮ್ಮನೆ ಅದೊಂದು ಮಾತ್ರೆ ಬಾಯಿಗೆ ಹಾಕ್ಕೊಂಡ್ರಿ, 1 ಗಂಟೆ ಮಲ್ಕೊಂಡ್ರಿ. ಆಫ್ಟರ್ 2 hours ಯು ಆರ್ ವೆರಿ ಮಚ್ ಆ್ಯಕ್ಟಿವ್. ಏನೇನು ಇವತ್ತು ಮಾಡೋದು ಬೇಡ ಅಂದ್ಕೊಂಡು ಮೂಲೆಗೆ ಹಾಕಿದ್ವೋ ಅದನ್ನೆಲ್ಲ ಮಾಡ್ಲಿಕ್ಕೆ ಶುರು ಮಾಡ್ತಾ ಇದ್ದೀರಾ. ದಟ್ ಈಸ್ ದ ಪವರ್ ಆಫ್ ಪ್ಯಾರಾಸಿಟಮಲ್ ಅಲ್ವಾ? ಆ ಡೋಲೋ 650 ಮಾತ್ರೆ ಒಳಗಡೆ ಇರ್ತಕ್ಕಂಥ ಕಂಟೆಂಟ್ಸ್ ಏನಿದೆಯಲ್ವಾ, ಔಷಧಿ, ಅದರ ಒಂದು ಶಕ್ತಿ. ಅದೇ ರೀತಿ ಶುಭ ಸಂದೇಶದ ಮುಖಾಂತರ ನಮ್ಮ ಹೃದಯದಲ್ಲಿ ದೇವರ ಪ್ರೀತಿ ಏನಾಗಿದೆ, ಅದರ ಪ್ರೀತಿಯ ಕಂಟೆಂಟ್ ಏನು ಅನ್ನೋದು ಪ್ರಕಟ ಆದಷ್ಟು ನಮ್ಮೊಳಗಡೆ ಪವರ್ ಬರುತ್ತೆ, ನಮ್ಮೊಳಗಡೆ ಶಕ್ತಿ ಬರುತ್ತೆ. ಆ ಶಕ್ತಿಯಿಂದ ನಾವು ದೇವ್ರನ್ನ ಪ್ರೀತಿ ಆಗುತ್ತೆ. ಬೇರೆ ಯಾವುದರಿಂದನೂ ದೇವ್ರನ್ನ ಪ್ರೀತಿ ಮಾಡೋಕ್ಕಾಗಲ್ಲ. ಆ ಪ್ರೀತಿ ಮಾಡೋದ್ರಲ್ಲಿ ನಮ್ಮ ಪ್ರಾಣ ಹೋಗುವಷ್ಟು ಮಟ್ಟಿಗೂ ಪ್ರೀತಿ ಮಾಡ್ಬೋದು. ಇಲ್ಲಿ ನಮಗೆ ನಿಜವಾಗಲೂ ಆ ದೇವರ ಪ್ರೀತಿ ನಮಗೆ ಅರ್ಥ ಆದರೆ ನಮಗೆ ಪ್ರಾಣನೂ ಮುಖ್ಯ ಅಲ್ಲ, ಮಾನನೂ ಮುಖ್ಯ ಅಲ್ಲ, ಮನುಷ್ಯರೂ ಮುಖ್ಯ ಅಲ್ಲ, ಸ್ಥಾನಮಾನನೂ ಮುಖ್ಯ ಅಲ್ಲ, ನಮ್ಮ ಆರೋಗ್ಯನೂ ಮುಖ್ಯ ಅಲ್ಲ, ನಮ್ಮ ಸಂಪತ್ತು ಮುಖ್ಯ ಅಲ್ಲ, ನಮ್ಮ ಫ್ಯೂಚರ್ ಮುಖ್ಯ ಅಲ್ಲ, ನಮ್ಮ ಕುಟುಂಬದ ಫ್ಯೂಚರೂ ಮುಖ್ಯ ಅಲ್ಲ, ನನಗೆ ನನ್ನ ಅಪ್ಪನೂ ಮುಖ್ಯ ಅಲ್ಲ, ನನ್ನ ಅಮ್ಮನೂ ಮುಖ್ಯ ಅಲ್ಲ, ನನ್ನ ಜೀವನ ಸಂಗಾತಿನೂ ಮುಖ್ಯ ಅಲ್ಲ, ಯಾವುದೂ ಮುಖ್ಯ ಅಲ್ಲ. ಮುಖ್ಯ ಅನ್ನೋದು ಏನೂ ಇಲ್ಲ. ಯಾವಾಗ ಅದು ಸಾಧ್ಯ ಆಗುತ್ತೆ ಗೊತ್ತಾ? ದೇವರ ಪ್ರೀತಿ ನಮಗೆ ಕನ್ವಿನ್ಸ್ ಆದಾಗ, ಮನವರಿಕೆ ಆದಾಗ. ಮನವರಿಕೆ ಆಗದೆ ಇದ್ದರೆ ನಮಗೆಲ್ಲದೂ ಮುಖ್ಯ ಆಗಿರುತ್ತೆ,
ಜೊತೆಗೆ ಯೇಸು ಕ್ರಿಸ್ತನೂ ಮುಖ್ಯ ಆಗಿರ್ತಾನೆ. ಆ ರೀತಿ ನಾವು ಬದುಕ್ತಾ ಇದ್ದೀವಿ ಈಗ. ಅದರಲ್ಲೇ ಬ್ಯಾಲೆನ್ಸ್ ಮಾಡಿಕೊಂಡು, ಕಂಪಾರ್ಟ್ಮೆಂಟ್ ಮಾಡಿಕೊಂಡು, ಜೀಸಸ್ ಫಸ್ಟ್, ದಿಸ್ ಇಸ್ ನೆಕ್ಸ್ಟ್, ಈ ರೀತಿ ನಾವು ಹೋಗ್ತಾ ಇದ್ದೀವಿ. ಅದರಲ್ಲಿ ಏನೋ ಒಂದು ಸುಖ ಇಲ್ಲ. ಅದರಲ್ಲಿ ತುಂಬ ಇರಿಟೇಷನ್ ಆಗುತ್ತೆ, ಡಿಸ್ಟರ್ಬೆನ್ಸ್ ಆಗುತ್ತೆ. ಬಟ್ ಇನ್ ಲವ್ ಆಫ್ ಗಾಡ್ ದೆರ್ ಈಸ್ ನೋ ಇರಿಟೇಷನ್, ನೋ ಡಿಸ್ಟರ್ಬೆನ್ಸ್. ನಿಜವಾದ ದೇವರ ಪ್ರೀತಿಯಲ್ಲಿ ಇರಿಟೇಷನ್ ಇಲ್ಲ. ಈಗ ನಾವು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರೋದು ಯಾವ ಥರ ಅಂದರೆ, ದೇವರ ಪ್ರೀತಿ ಅನ್ನೋದು ಒಂದು ಭಾವನೆಯಾಗಿ ನಾವು ನಮ್ಮೊಳಗಡೆ ತೆಗೆದುಕೊಂಡು, ಒಂದು ಫೀಲಿಂಗ್ ಆಗಿ ತೆಗೆದುಕೊಂಡು ನಾವು ಬದುಕ್ತಾ ಇದ್ದೀವಿ. ಹಾಗೆ ಬದುಕುವಾಗ ನಮ್ಗೆ ಫೀಲಿಂಗ್ ಇಲ್ಲದೆ ಹೋದಾಗ ನಮಗೆ ಮುಂದಕ್ಕೆ ಹೋಗೋಕ್ಕಾಗಲ್ಲ. ಬಟ್ ಗಾಡ್ಸ್ ಲವ್ ಈಸ್ ನಾಟ್ ಎ ಫೀಲಿಂಗ್. ನೆನ್ಪಿಟ್ಕೊಳ್ಳಿ, ಗಾಡ್ಸ್ ಲವ್ ಈಸ್ ನಾಟ್ ಎ ಫೀಲಿಂಗ್. ದೇವರ ಪ್ರೀತಿ ಅನ್ನೋದೊಂದು ಫೀಲಿಂಗ್ ಅಲ್ಲ. ಮನುಷ್ಯನ ಪ್ರೀತಿ ಒಂದು ಫೀಲಿಂಗ್, ಆಯಿತಾ? ನಮಗೆ ಫೀಲ್ ಆಗುತ್ತೆ. ಗಾಡ್ಸ್ ಲವ್ ಇಸ್ ನಾಟ್ ಎ ಫೀಲಿಂಗ್, ಬಟ್ ಗಾಡ್ಸ್ ಲವ್ ಇಸ್ ಎ ಕನ್ವಿಕ್ಷನ್. ಗಾಡ್ಸ್ ಲವ್, ದೇವರ ಪ್ರೀತಿ ಅನ್ನೋದು ಒಂದು ಅರಿವು, ಒಂದು ಪಾರಮಾರ್ಥಿಕವಾದ ಅರಿವು ಅಂತ ಹೇಳ್ಬೋದು, ದೈವಿಕವಾದ ಅರಿವು. ಇಟ್ಸ್ ಅ ಡಿವೈನ್ ನಾಲೆಡ್ಜ್, ಡಿವೈನ್ ರೆವಲೇಷನ್, ಇಟ್ಸ್ ಅ ಕನ್ವಿಕ್ಷನ್. ಇದು ನೀವು ಹೇಳ್ತೀರ ಕನ್ವಿಕ್ಷನ್ ಅಂತ, ನಮಗೆ ಹೇಗೆ ಸಿಗೋದು? ನಮಗೆ ಹೇಗೆ ಸಿಗೋದು ಅಂದರೆ, ನಿನ್ನೆ ಕೂಡ ನಾನು ಹೇಳಿದೆ, ಇಫ್ ಯು ಸೀಕ್ ಗಾಡ್, ನೀನು ದೇವ್ರನ್ನ ಹುಡುಕಿದ್ರೆ ಸಾಕು, ದೇವ್ರಿಗೆ ಮನವರಿಕೆ ನಿಮಗೆ ಕೊಡ್ತಾರೆ. ನಾಟಕ ಮಾಡೋರಿಗೆ ಒಬ್ರಿಗೂ ಕೊಡಲ್ಲ. ಗಾಡ್ ಈಸ್ ವೆರಿ ಕ್ಲಿಯರ್ ಆ್ಯಂಡ್ ವೆರಿ ಫೇತ್ಫುಲ್ ಇನ್ ದ್ಯಾಟ್. ಇಟ್ ಈಸ್ ಹಿಡನ್ ಟು ಆಲ್ ದೋಸ್ ಹೂ ಡೂ ಡ್ರಾಮಾ. ಡ್ರಾಮಾ ಮಾಡೋ ಯಾರಿಗೂ ಇದು ಪ್ರಕಟ ಆಗಲ್ಲ. ನಿಮ್ಮ ಒಳ್ಳೆತನ ಎಲ್ಲ ಲೆಕ್ಕಕ್ಕೆ ಬರಲ್ಲ. ಇಲ್ಲ, ನಾನು ತುಂಬ ಒಳ್ಳೆಯವನು ಬ್ರದರ್, ನೀನು ಎಷ್ಟು ಒಳ್ಳೆಯವನಾದರೂ, ನೀನು ಒಳ್ಳೆಯವನು ಅಂದ್ಕೊಂಡು ದೇವ್ರ ಮುಂದೆ ಬಂದರೆ ನಿನಗೆ ಈ ಪ್ರೀತಿ ಸಿಗಲ್ಲ, ಪ್ರೀತಿ ಪ್ರಕಟ ಆಗಲ್ಲ. ಮತ್ತೇನು ಮಾಡಬೇಕು? ದೇವರೇ, ನನ್ನಂಥ ಪಾಪಿ ಯಾರೂ ಇಲ್ಲ ಅಂತ ಹೇಳ್ಕೊಂಡು ಬಂದರೆ ಪ್ರಯೋಜನ ಇಲ್ಲ. ನಿನಗೆ ಅರಿವಾಗಿ ಮುಂದೆ ಬಂದರೆ ನಿನಗೆ ಅವರು ಪ್ರಕಟಪಡಿಸಿ ಕೊಡ್ತಾರೆ. ನಮ್ಮ ಮೆಂಟಾಲಿಟಿ ಹೇಗೆ ಅಂದರೆ, ನನಗಿಂತ, ನಾನು ಇವಳಿಗಿಂತ ಪರವಾಗಿಲ್ಲ ಅನ್ನೋದು, ಅಥವಾ ನಾನು ಇವನಿಗಿಂತ ಪರವಾಗಿಲ್ಲ, ಐ ಆಮ್ ಬೆಟರ್ ದ್ಯಾನ್ ದಿಸ್ ಫೆಲೋ, ಮೈ ಫ್ಯಾಮಿಲಿ ಈಸ್ ಬೆಟರ್ ದ್ಯಾನ್ ದ್ಯಾಟ್ ಫ್ಯಾಮಿಲಿ, ಆರ್ ಮಿನಿಸ್ಟ್ರಿ, ಆರ್ ಚರ್ಚ್ ಈಸ್ ಬೆಟರ್ ದ್ಯಾನ್ ದ್ಯಾಟ್ ಮಿನಿಸ್ಟ್ರಿ, ದ್ಯಾಟ್ ಪ್ರೇಯರ್ ಗ್ರೂಪ್, ದ್ಯಾಟ್ ಚರ್ಚ್. ಆ ಸಭೆಗಿಂತ, ಆ ಪ್ರೇಯರ್ ಗ್ರೂಪ್ಗಿಂತ ನಮ್ಮದು ಪರವಾಗಿಲ್ಲಪ್ಪ. ಇದು ನಮ್ಗೆ ಕನ್ವಿಕ್ಟ್ ಆಗಿದೆ. ನಾವು ಪ್ರಾರ್ಥನೆಗೆ ಅಂತ ಬಂದಾಗ, ಸ್ವಾಮಿ ನನ್ನ ಪಾಪಿ 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 ಹಾಗೆ ಹೇಳಿ ಅದು ನಾಟಕ ಆಗುತ್ತೆ. ಹಾಗಾದ್ರೆ ನಾವು ಯಾವಾಗಲೂ ಪಾಪಿ ಪಾಪಿ ಅಂತ ಹೇಳ್ಕೊಂಡೇ ಇರಬೇಕಾ? ಹೇಳ್ಕೊಂಡೇ ಇರಬೇಕು ಅಂತಲ್ಲ ನಾನು ಹೇಳ್ತಾ ಇರೋದು. ಸೊ ಯೇಸು ಸ್ವಾಮಿ ಹೇಳ್ತಾರೆ, ಮತ್ತು ಲೂಕನ ಶುಭ ಸಂದೇಶ 5ನೇ ಅಧ್ಯಾಯದಲ್ಲಿ 32ರಲ್ಲಿ ಅನಿಸುತ್ತೆ, ವೈದ್ಯನ ಅವಶ್ಯಕತೆ ಇರೋದು ರೋಗಿಗಳಿಗೆ, ಆರೋಗ್ಯವಂತರಿಗಲ್ಲ. ಓನ್ಲಿ ಸಿಕ್ ಪೀಪಲ್ ನೀಡ್ ಡಾಕ್ಟರ್ಸ್ ಆರ್ ಮೆಡಿಕೇಶನ್ ಅಲ್ವಾ? ನಾನು ಬಂದಿದ್ದು ನೀತಿವಂತರನ್ನ ಕರೀಲಿಕ್ಕಲ್ಲ, ಪಾಪಿಗಳನ್ನ ಕರೀಲಿಕ್ಕೆ. ಸೊ ನಾವು ಈಗ ನೀತಿವಂತರಲ್ವ, ನಮ್ಮನ್ನು ಕರೀಲಿಕ್ಕಲ್ಲ ಯೇಸು ಬಂದಿದ್ದು. ಇಫ್ ಯು ಥಿಂಕ್ ಐ ಆಮ್ ಓಕೆ, ಐ ಆಮ್ ಬೆಟರ್ ನಾವು ಅಂತ ನೀವು ತಿಳ್ಕೊಂಡ್ರೆ, ಯೇಸು ಬಂದಿದ್ದು ನಿನಗೋಸ್ಕರ ಅಲ್ಲ. ನಿನಗೆ ಯೇಸುವಿನ ಅಗತ್ಯ ಇಲ್ಲ. ನೀನು ಎಷ್ಟಾದರೂ ಬೈಬಲ್ ಓದು, ಪ್ರೀಚ್ ಮಾಡು, ಹಾಡು, ಏನೇ ಮಾಡು. ಈ ಒಂದು ಫರಿಸಾಯ ಮೆಂಟ್ಯಾಲಿಟಿ ನಮ್ಮೊಳಗಡೆ ಇದೆ, ನಮ್ಮೆಲ್ಲರಲ್ಲೂ ಇದೆ. ಅದರಲ್ಲಿ ಹೆಚ್ಚಾಗಿರೋದು ಈ ಪ್ರೇಯರಿಗೆ ಬರ್ತೀವಲ್ಲ, ನಮ್ಮಲ್ಲೇ ಜಾಸ್ತಿ. ಇದನ್ನು ಕ್ರಿಯೇಟ್ ಮಾಡೋದು ಯಾರು ಕೇಳಿದರೆ, ಧರ್ಮಶಾಸ್ತ್ರ. ನಾವು ಆಲಿಸುವಂಥ ಅನೇಕ ಬೋಧನೆಗಳು, ಟೀಚಿಂಗ್ಸ್ ಏನು ಮಾಡುತ್ತೆ ಅಂದರೆ, ನಮ್ಮನ್ನು ಒಂದು ಬೆಸ್ಟ್ ಫರಿಸಾಯನನ್ನಾಗಿ ಮಾಡುತ್ತೆ, ಮತ್ತು ಪಾಪಿಯನ್ನಾಗಿ ಆ್ಯಕ್ಟ್ ಮಾಡುವ ಹಾಗೇನೂ ಮಾಡುತ್ತೆ. ನಮ್ಮ ಒಳಗಡೆ ಒಂದು ಫರಿಸಾಯನಾಗಿ, ನೀತಿವಂತನಾಗಿ ಒಂದು ಕನ್ವಿಕ್ಷನ್ನು ಕೊಡುತ್ತೆ, ರಾಂಗ್ ವೇ ಮಾತ್ರ ಅಲ್ಲ, ಪಾಪಿಯಾಗಿ ನಾಟಕ ಮಾಡಲಿಕ್ಕೆ ಟ್ರೈನಿಂಗು ಕೊಡುತ್ತೆ. ಆ್ಯಂಡ್ ವಿ ಆಲ್ ಆರ್ ವೆಲ್ ಟ್ರೈನ್ಡ್ ಇನ್ ದ್ಯಾಟ್. ನಮ್ಮ ಒಳಗಡೆ ನಮ್ಗೆ ಗೊತ್ತು ಐ ಆಮ್ ರೈಚಸ್, ಬಟ್ ಹೊರಗಡೆ ಬಂದಾಗ ವಿ ಆ್ಯಕ್ಟ್ ಲೈಕ್ ಎ ಸಿನ್ನರ್. ನಾವು ಪಾಪಿಗಳ ಥರ ನಾಟಕ ಮಾಡ್ತೀವಿ.
ಮಾಡ್ತೀವೋ ಇಲ್ವೋ? ನೀವು ಹೌದು ಅಂದರೂ ಇಲ್ಲ ಅಂದರೂ ನಾವು ಹಾಗೆ ಮಾಡೋದು. ಕೆಲವರು ಗೊತ್ತಿದ್ದು ಮಾಡ್ತೀರಿ, ಕೆಲವರು ಗೊತ್ತಿಲ್ಲದೆ ಮಾಡ್ತೀರಿ, ಅಷ್ಟೇ ಡಿಫ್ರೆನ್ಸ್. ಆದರೆ ಎರಡೂ ಸೇಮ್ ಕ್ಯಾಟಗರಿನೇ. ಏನು ಪ್ರಯೋಜನ ಇಲ್ಲ. ಪ್ರಯೋಜನ ಇಲ್ಲ ಅಂದರೆ ಈ ದೇವರ ಪ್ರೀತಿ ನಮಗೆ ಪ್ರಕಟ ಆಗಲ್ವಲ್ಲ. ಪ್ರಕಟ ಆಗಿಲ್ಲ ಅಂದರೆ ಬದುಕಿ ಏನು ಪ್ರಯೋಜನ? ಕೆಲವು ಟೈಮ್ ನಾವೇ ಹೇಳ್ತೀವಲ್ವ, ನಾನು ಇನ್ಮೇಲೆ ಪ್ರೇಯರಿಗೆ ಬರೋದಿಲ್ಲ, ಬಂದು ಏನು ಪ್ರಯೋಜನ? ಏನು ಪ್ರಯೋಜನ? ಏನೂ ಇಲ್ಲ. ಅದನ್ನೇ ನಾನು ಹೇಳಿದ್ದು, ಬಂದು ಏನು ಪ್ರಯೋಜನ ಇಲ್ಲ ಅಂತ. ಪ್ರಯೋಜನ ಆಗಬೇಕಾದ್ರೆ ಏನು ಮಾಡಬೇಕಾಗಾದ್ರೆ, ಪ್ರಯೋಜನ ಆಗಬೇಕಾದ್ರೆ ಯು ಸ್ಟಾರ್ಟ್ ಸೀಕಿಂಗ್ ಗಾಡ್. ದೇವರನ್ನ ಹುಡುಕು. ಎಲ್ಲಿವರೆಗೆ ಹುಡುಕಬೇಕು? ಟಿಲ್ ಯು ಡೈ ಸೀಕ್ ದ ಲಾರ್ಡ್. ಎವ್ರಿ ಡೇ ಸೀಕ್ ದ ಲಾರ್ಡ್. ಯು ವಿಲ್ ಫೈಂಡ್ ಹಿಮ್ ಎವ್ರಿ ಡೇ. ಆಗ ನಮಗೇನು ಸಿಗುತ್ತೆ? ಯು ವಿಲ್ ಕಮ್ ಟು ನೋ, ಗಾಡ್ ವಿಲ್ ರಿವೀಲ್ ಹಿಸ್ ಲವ್ ಟು ಯು. ದೇವರು ತನ್ನ ಪ್ರೀತಿಯನ್ನು ನಿನಗೆ ಪ್ರಕಟ ಮಾಡಿಕೊಡ್ತಾರೆ. ಆ ಪ್ರೀತಿ ನಿಮ್ಮ ಒಳಗಡೆ ಎಕ್ಸ್ಪೀರಿಯನ್ಸ್ ಆಗ್ತಾ ಏನಾಗುತ್ತೆ ಗೊತ್ತಾ? ಯುವರ್ ಕ್ಯಾರೆಕ್ಟರ್ ವಿಲ್ ಚೇಂಜ್ ಇನ್ ಟು ದ ಕ್ಯಾರೆಕ್ಟರ್ ಆಫ್ ಕ್ರೈಸ್ಟ್. ನಮ್ಮ ಸ್ವಭಾವ ಕ್ರಿಸ್ತ ಯೇಸುವಿನ ಸ್ವಭಾವವಾಗಿ ರೂಪಾಂತರಗೊಳ್ಳುತ್ತೆ. ಈಗ ಸದ್ಯಕ್ಕೆ ಈ ಕರಿಸ್ಮ್ಯಾಟಿಕಲ್ಲಿ ನಾವು ಇರುವಾಗ, ಈ ಪ್ರೇಯರ್ ಗ್ರೂಪಲ್ಲೆಲ್ಲ ಇರುವಾಗ ರೂಪಾಂತರ ಅಲ್ಲ ಆಗ್ತಾ ಇರೋದು ನಮ್ಮಲ್ಲಿ ಅನೇಕರಲ್ಲಿ. ನಾವು ಮೇಕಪ್ ಮಾಡ್ಕೊಳ್ತಾ ಇದ್ದೀವಿ. ಕ್ರಿಸ್ತ ಯೇಸುವಿನ ಸ್ವಭಾವವನ್ನು ಒಂದು ಆರ್ಟಿಫಿಷಿಯಲ್ ಆಗಿ ನಾವು ಮೇಕಪ್ ಹಾಕ್ಕೊಳ್ತಾ ಇದ್ದೀವಿ. ಅದು ಒಳಗಡೆಯಿಂದ ನ್ಯಾಚುರಲ್ ಆಗಿ ಬರ್ತಾ ಇರೋದಲ್ಲ, ಪ್ರೊಡ್ಯೂಸ್ ಆಗ್ತಾ ಇರೋದಲ್ಲ. ಹೋಲಿ ಸ್ಪಿರಿಟಿಂದ ಪ್ರೊಡ್ಯೂಸ್ ಆಗ್ತಾ ಇರತಕ್ಕಂಥ ಕ್ರಿಸ್ತನ ಸ್ವಭಾವ ಅಲ್ಲ. ಬಿಕಾಸ್ ಆಫ್ ದ ಎಫೆಕ್ಟ್ ಆಫ್ ದ ಕರಿಸ್ಮ್ಯಾಟಿಕ್ ಪ್ರೇಯರ್ಸ್. ಈ ಕರಿಸ್ಮ್ಯಾಟಿಕ್ ಪ್ರೇಯರಲ್ಲೆಲ್ಲ ನಾವು ಭಾಗವಹಿಸೋದ್ರಿಂದ ಅದರ ಪರಿಣಾಮವಾಗಿ ನಾವು ಕೆಲವು ಟೈಮ್ ಹೇಳ್ಕೊಳ್ತೀವಿ ಅಥವಾ ಅಂದ್ಕೊಳ್ತೀವಿ. ನೀವು ಒಪ್ಕೊಳ್ಳೋದಾದ್ರೆ ಒಪ್ಕೊಳ್ಳಿ, ಬಿಟ್ಟಾದರೂ ಬಿಡಿ. ನಾವು ಪ್ರೇಯರಲ್ಲೆಲ್ಲ ಇದ್ದ ಮೇಲೆ ಹೀಗೆ ಮಾಡಬಾರ್ದಲ್ವ? ನಾವು ಪ್ರೇಯರಲ್ಲೆಲ್ಲ ಇರೋದ್ರಿಂದ, ಪ್ರೇಯರ್ ಗ್ರೂಪಲ್ಲಿ ಇರೋದ್ರಿಂದ ನಾವು ಈ ರೀತಿ ಇನ್ಮೇಲೆ ಬದುಕಬಾರ್ದಲ್ವ? ಈ ರೀತಿ ಡ್ರೆಸ್ ಹಾಕೋಬಾರ್ದಲ್ವ? ಈ ರೀತಿ ಮಾತಾಡಬಾರ್ದಲ್ವ? ಈ ರೀತಿ ನೋಡಬಾರ್ದಲ್ವ? ಈ ರೀತಿ ಮುಟ್ಟಬಾರ್ದಲ್ವ? ಈ ರೀತಿ ನಡ್ಕೋಬಾರ್ದಲ್ವ? ಯಾಕೆ? ಬಿಕಾಸ್ ವಿ ಆರ್ ಇನ್ ದ ಪ್ರೇಯರ್ ಗ್ರೂಪ್. ಜನ ನಮ್ಮನ್ನು ನೋಡ್ತಾ ಇರ್ತಾರೆ. ಜನ ನಮ್ಮನ್ನು ನೋಡುವಾಗ ಒಂದು ಬ್ಯಾಡ್ ಇಂಪ್ರೆಷನ್ ಬರಬಾರ್ದು. ಆದ್ದರಿಂದ ನಾವು ಹೀಗೆ ಇರಬೇಕು. ವಾಟ್ ಈಸ್ ದ ಮೋಟಿವೇಶನ್? ಇದೆಯಾ? ನಮ್ಮಲ್ಲಿದೆಯಾ? ಅದು ನನ್ನಲ್ಲಿದೆ. ನಿಮ್ಮಲ್ಲಿದೆಯಲ್ಲ ನನಗೆ ಗೊತ್ತಿಲ್ಲ, ನನಗೆ ಜಡ್ಜ್ ಮಾಡೋಕ್ಕಾಗ್ತಾ ಇಲ್ಲ. ಬಟ್ ನನ್ನಲ್ಲಿದೆ ಅನ್ನೋದು ನನಗೆ ಅರ್ಥ ಆಗ್ತಾಯಿದೆ, ಅದನ್ನೇ ಹೇಳ್ತಾ ಇರೋದು. ಈ ಒಂದು ಪರದೆ ಹಾಕ್ಕೊಳ್ತೀವ, ಈ ಒಂದು ಮೇಕಪ್ ಮಾಡ್ಕೊಳ್ತೀವ. ಈ ಮೇಕಪ್ ಜಾಸ್ತಿ ಆಗೋದು ಯಾವಾಗ ಗೊತ್ತಾ? ದ ಮೋರ್ ಯು ಅಟೆಂಡ್ ಕರಿಸ್ಮ್ಯಾಟಿಕ್ ರಿಟ್ರೀಟ್ಸ್. ನೀವು ಕರಿಸ್ಮ್ಯಾಟಿಕ್ ಧ್ಯಾನದಲ್ಲಿ ಹೆಚ್ಚು ಭಾಗವಹಿಸ್ತಾ ಹೋಗಿ, ಈ ಮೇಕಪ್ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾಕಂದರೆ ಅಲ್ಲಿ ಬರೋರು ಮೇಕಪ್ ದಾರಿಗಳೇ. ಅವರು ಒಂದು ಮೇಕಪ್ ಮಾಡ್ಕೊಂಡು ಬಂದಿರ್ತಾರೆ, ನಿಮಗೊಂದು ಮೇಕಪ್ ಮಾಡೋದು ಹೇಳ್ಕೊಡ್ತಾರೆ. ನೀವು ಹೋಗುವಾಗ ಒಂದು ಮೇಕಪ್ ಮಾಡ್ಕೊಂಡು ಹೋಗ್ತೀರಿ. ಆ್ಯಂಡ್ ಯು ಗೋ ಆ್ಯಂಡ್ ಟ್ರೈನ್ ಅದರ್ಸ್ ಟು ಮೇಕಪ್ ಲೈಕ್ ದಿಸ್. ಟೋಟಲ್ ಎಲ್ಲಿ ನೋಡಿದರೂ ಸಮಾಧಿಗಳೇ, ಸುಣ್ಣ ಬಳಿದ ಸಮಾಧಿಗಳು. ಸಮಾಧಿ ಥರ ಕಂಡ್ರೆ ಅರ್ಥ ಆಗುತ್ತೆ ಸಮಾಧಿ ಅಂತ. ನಮ್ಮಲ್ಲಿ ಎಷ್ಟೋ ಜನಕ್ಕೆ ತಾಜ್ ಮಹಲ್ ಸಮಾಧಿ ಅನ್ನೋದು ಗೊತ್ತೇ ಇಲ್ಲ. ತಾಜ್ ಮಹಲ್ ಒಂದು ಏನು ಪುಣ್ಯಕ್ಷೇತ್ರ ಥರ, ಏನೋ ಒಂದು ದೊಡ್ಡ ಟೂರಿಸ್ಟ್ ಸೆಂಟರ್, ಟೂರಿಸ್ಟ್ ಪ್ಲೇಸ್ ಥರ ಅಲ್ವಾ? ಒಂದು ಬ್ಯೂಟಿಫುಲ್ ಮಾನ್ಯುಮೆಂಟ್ ಏನಂತ ಹೇಳ್ಬೋದು ಅಲ್ವಾ? ಬಟ್ ಇಟ್ಸ್ ಎ ಟೂಮ್, ಸಮಾಧಿ ಅದು. ಶಹಜಹಾನ್ ಹೆಂಡತಿ ಸಮಾಧಿ ಅಲ್ವಾ? ಸೊ ನಾವು ಹಾಗೇನೆ ಸಮಾಧಿ ಥರನೇ ಕಂಡ್ರೆ ಪರವಾಗಿಲ್ಲ, ದೆರ್ ಇಸ್ ನಥಿಂಗ್ ರಾಂಗ್. ಸಮಾಧಿ ಅರಮನೆ ಥರ ಕಂಡ್ರೆ ದಟ್ ಈಸ್ ಡಿಸೆಪ್ಷನ್. ಅದು ವಂಚನೆ. ಹಾಗೆ ನಾವು ಬದುಕುವಾಗ ನಮ್ಮ ಜೀವನ ನಮಗೆ ಇರಿಟೇಟ್ ಆಗುತ್ತೆ. ಪ್ರೇಯರಿಗೆ ಬಂದು ಲಾಸ್ಟಿಗೆ ಪ್ರೇಯರು ಬೇಡ, ಪ್ರೇಯರ್ ಲೀಡರ್ಸು ಬೇಡ, ಯಾವ ಪ್ರೇಯರ್ ಗ್ರೂಪು ಸರಿ ಇಲ್ಲ, ಯಾವ ಸಭೆನೂ ಸರಿ ಇಲ್ಲ,
ಯಾವ ಪಾಸ್ಟರ್ಸ್ಗಳು ಸರಿ ಇಲ್ಲ, ಫಾದರ್ಸ್ಗಳು ಸರಿ ಇಲ್ಲ, ಬ್ರದರ್ಸ್ಗಳು ಸರಿ ಇಲ್ಲ, ಯಾರೂ ಸರಿ ಇಲ್ಲ. ನಮ್ಮ ಮನೇಲಿ ಇರ್ತೀವಿ, ಮನೇಲಿ ಪ್ರಾರ್ಥನೆ ಮಾಡ್ಕೊಳ್ತೀವಿ, ಅಲ್ಲಿ ದೇವ್ರು ಇಲ್ವಾ? ಇದು ಹೇಳೋದು ಯಾವಾಗ? ಆಫ್ಟರ್ ಅಟೆಂಡಿಂಗ್ ಮೆನಿ ರಿಟ್ರೀಟ್ಸ್, ಆಫ್ಟರ್ ಬೀಯಿಂಗ್ ಇನ್ ದ ಪ್ರೇಯರ್ ಗ್ರೂಪ್ ಫಾರ್ ಮೆನಿ ಇಯರ್ಸ್. ಒಂದು ಪ್ರಾರ್ಥನಾ ಸಭೆಯಲ್ಲಿ, ಪ್ರೇಯರ್ ಗ್ರೂಪಲ್ಲಿ ಅನೇಕ ವರ್ಷಗಳಿದ್ದಾದಮೇಲೆ ಹೇಳೋದು. ಹೋಗಿ ಮಾರನೇ ದಿವಸ ಯಾರು ಹೇಳೋಕ್ಕೆ ಹೋಗಲ್ಲ. ನಿಮಗಿದೆಲ್ಲ ಅನುಭವ ಆಗ್ತಾ ಇರುತ್ತಾ? ಆಗ್ತಾಯಿದ್ರು ನಾವು ಹೇಳಲ್ಲ. ಯಾಕೆ? ಬಾಯ್ಬಿಟ್ಟು ಹೇಳೋಕ್ಕಾಗಲ್ಲ. ಯಾಕಂದರೆ ಒಂದು ರೀತಿಯ ಭಯ, ಒಂದು ರೀತಿ ಭಯ ಇರುತ್ತೆ, ಮತ್ತೊಂದು ರೀತಿ ಗಿಲ್ಟ್ ಇರುತ್ತೆ. ಹೇಳಿಬಿಟ್ರೆ ಎಲ್ಲರಲ್ಲೂ ಇರುತ್ತಿದ್ದು, ಆದರೆ ಯಾರೂ ಹೇಳಲ್ಲ, ಒಬ್ರಿಗೊಬ್ರು ಇದು ಹೇಳಲ್ಲ. ಯಾಕೆ ಹೇಳಲ್ಲ ಅಂದರೆ ಎಲ್ಲರಲ್ಲೂ ಈ ಗಿಲ್ಟ್ ಇದೆ. ಹೇಳಿಬಿಟ್ರೆ ನನಗೊಬ್ಬನಿಗೆ ಇರಬೇಕು ಈ ರೀತಿ ಅನಿಸ್ತಾ ಇರೋದು ಅಂತ. ನೋ, ಮೆಜಾರಿಟಿ ಎಲ್ರಿಗೂ ಇದೆ ಅನಿಸ್ತಾ ಇರೋದು, ಬಟ್ ಯಾರೂ ಹೇಳಲ್ಲ. ಒಳಗಿಂದೊಳಗೆ ಕನೆಕ್ಷನ್, ಇನ್ನರ್ ಕನೆಕ್ಷನ್. ಇಲ್ಲಿ ಯಾವುದೂ ಒಂದು ಟ್ರಾನ್ಸ್ಫಾರ್ಮೇಷನ್ ಅನ್ನೋದಿಲ್ಲ. ಎವ್ರಿಥಿಂಗ್ ಈಸ್ ಕವರಿಂಗ್. ಎಲ್ಲ ಬಾಹ್ಯವಾದ ಒಂದು ಕವರಿಂಗ್ ಅಷ್ಟೇ, ಕೋಟಿಂಗ್. ಇನ್ನು ನಾವು ಈ ಕೋಟಿಂಗಿಗೆ ಯೂಸ್ ಮಾಡೋದು ಯಾವುದು ಕೇಳಿದ್ರೆ ಈ ಬೈಬಲ್, ಹೋಲಿ ಬೈಬಲ್. ಸೊ ಇಟ್ ಈಸ್ ಅ ಪರ್ಫೆಕ್ಟ್ ಕೋಟಿಂಗ್. ಮತ್ತು ಯೇಸುವಿನ ಹೆಸರು, sometimes gifts of the Holy Spirit also included in that. ಎಂಥವ್ರನ್ನೂ ವಂಚಿಸ್ಬೋದು, ನಾವು ಮೋಸ ಹೋಗ್ಬೋದು. ನಾನು ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಾವು ಮೋಸ ಹೋಗಬಾರ್ದು, ಬೇರೆಯವ್ರನ್ನೂ ಮೋಸ ಮಾಡಬಾರ್ದು. ಎವ್ರಿ ಒನ್ ಶುಡ್ ಹ್ಯಾವ್ ದಟ್ ಕನ್ವಿಕ್ಷನ್ ಆಫ್ ಗಾಡ್ಸ್ ಲವ್. ವಿತ್ ದ್ಯಾಟ್ ಕನ್ವಿಕ್ಷನ್ ಎವ್ರಿ ಒನ್ ಶುಡ್ ಬಿ ಏಬಲ್ ಟು ಲವ್ ಗಾಡ್. ಪ್ರತಿಯೊಬ್ಬರಿಗೂ ಕ್ರಿಸ್ತ ಯೇಸುವಿನ ಪ್ರೀತಿಯ ಮನವರಿಕೆ ಆಗಬೇಕು. ಆ ಪ್ರೀತಿಯ ಮನವರಿಕೆ ಶುಭ ಸಂದೇಶದ ಮುಖಾಂತರ ಆಗುತ್ತೆ. ಆ ಮನವರಿಕೆಯಿಂದ ಎಲ್ರಿಗೂ ದೇವ್ರನ್ನ ಪ್ರೀತಿ ಮಾಡಲಿಕ್ಕೆ ಆಗಬೇಕು. ಅಲ್ಲಿ ಕೋಟಿಂಗ್ ಬೇಕಾಗಿಲ್ಲ. ನೋ ಕೋಟಿಂಗ್ ಈಸ್ ರಿಕ್ವೈರ್ಡ್ ದೇರ್. ನೋ ರಿಲಿಜಿಯನ್ ಈಸ್ ರಿಕ್ವೈರ್ಡ್ ದೇರ್. ಅಲ್ಲಿ ಯಾವುದು ಧರ್ಮ ಬೇಕಾಗಿಲ್ಲ. ಯಾವುದು ಜಾತಿ, ಧರ್ಮ, ಮತ, ನಮ್ಮ ಸಂಪ್ರದಾಯಗಳು, ಟ್ರೆಡಿಷನ್ಸ್, ಅದು ಯಾವುದು ಬರೋದಿಲ್ಲ ಅದರಲ್ಲಿ. ದೇವ್ರನ್ನ ಪ್ರೀತಿ ಮಾಡಲಿಕ್ಕೆ ಇದು ಯಾವುದು ಬೇಡ. ಗಾಡ್ಸ್ ಲವ್ ಇಸ್ ಬಿಯಾಂಡ್ ಆಲ್ ದಿಸ್. ದೇವ್ರ ಪ್ರೀತಿ ಇದೆಲ್ಲಕ್ಕಿಂತ ಮಿಗಿಲಾದದ್ದು, ಶ್ರೇಷ್ಠವಾದದ್ದು. ಅದಕ್ಕೆ ಪೌಲರು ಹೇಳ್ತಾರಲ್ವ, ಜ್ಞಾನವನ್ನು ಮೀರಿದ ಆ ಪ್ರೀತಿಯನ್ನು ಅರಿತುಕೊಳ್ಳಲು ನೀವು ಆಸಕ್ತರಾಗಬೇಕು. ಎಫಿಷಿಯನ್ಸ್ 3:18 ಪೌಲರು ಪ್ರಾರ್ಥಿಸ್ತಾರೆ ಎಫಿಷಿಯನ್ಸ್ ಚರ್ಚಿಗೋಸ್ಕರ. ಎಫೆಸ ಸಭೆ ತುಂಬ ಶುಭ ಸಂದೇಶವನ್ನು ಆಲಿಸಿದ ಸಭೆ, ನಮ್ಮ ಥರ. ನಮಗೆ ತುಂಬ ಶುಭ ಸಂದೇಶ ಸಿಗ್ತಾ ಇದೆ ಅಲ್ವಾ? ದೇವರ ವಾಕ್ಯ ಸಿಗ್ತಾ ಇದೆ, ಹೆವಿ ನಾಲೆಡ್ಜ್ ಇದೆ. ನಮಗೆ ಹೆಡ್ ವೆಯ್ಟ್ ಜಾಸ್ತಿ, ತಲೆ ಭಾರ ಜಾಸ್ತಿ. ಅಂದರೆ ನಮಗೆಲ್ಲ ಗೊತ್ತು, ನಮಗೆ ತುಂಬ ವಿಷಯಗಳು ಗೊತ್ತು. ನಮಗೆ ಗೊತ್ತಿಲ್ಲದೆ, ಬೇರೆಯವರಿಗೆ ಗೊತ್ತಿಲ್ಲದೆ ಇರತಕ್ಕಂಥ ಎಷ್ಟೋ ವಿಷಯಗಳು ನಮಗೆ ಗೊತ್ತು. ಅದೇ ರೀತಿಯಲ್ಲಿ ಇದ್ದಂಥ ಒಂದು ಸಭೆ ಎಫಿಷಿಯನ್ ಚರ್ಚ್, ಎಫೆಸಾದ ಸಭೆ. ಆದರೆ ಆ ಸಭೆ ಉದುರಿ ಹೋಯಿತು, ಬಿದ್ದೋಯ್ತು, ಕುಸ್ತು ಬಿದ್ದೋಯ್ತು. ಕಾರಣ ಏನು ಕೇಳಿದರೆ, ಪ್ರೀತಿ ಇಲ್ಲ. ಲವ್ಲೆಸ್ ಚರ್ಚ್. ಚರ್ಚ್ ಫುಲ್ ಆಫ್ ವರ್ಡ್ ಆಫ್ ಗಾಡ್, ನೋ ಗಾಡ್. ನಮ್ಮ ಮನೆಗಳೇ ಬಂದರೆ ನೋಡಿ ಗೊತ್ತಾಗುತ್ತೆ. ಮನೆಯಲ್ಲೆಲ್ಲಿ ನೋಡಿದರೆ ವರ್ಡ್ ಆಫ್ ಗಾಡೇ ಇದೆ ಗೋಡೆ ಮೇಲೆ. ಬಾಯಿ ಬಿಟ್ಟರೆ ವರ್ಡ್ ಆಫ್ ಗಾಡ್, ಬೆಳಗಿಂದ ಸಂಜೆ ತನಕ ವರ್ಡ್ ಆಫ್ ಗಾಡ್. ಬಟ್ ದೆರ್ ಇಸ್ ನೋ ಗಾಡ್, ಬಿಕಾಸ್ ಗಾಡ್ ಈಸ್ ಲವ್. ಗಾಡ್ ಈಸ್ ನಾಟ್ ವರ್ಡ್, ಗಾಡ್ ಈಸ್ ಲವ್. ದೇವರು ಬರೀ ಶಬ್ದ ಅಲ್ಲ. ಲೆಟರ್ ಕಿಲ್ಸ್, ಸ್ಪಿರಿಟ್ ಗಿವ್ಸ್ ಲೈಫ್. ಹೇಳೋದು ಸ್ವಲ್ಪ ಸ್ವಲ್ಪ ಅರ್ಥ ಆಗ್ತಾ ಇದೆ ಅಲ್ವಾ? ಕೆಲವರಿಗೆ ಏನೋ ಹೇಳ್ತಾ ಇದ್ದಾನೆ ಇವನು, ಏನು ಹೇಳ್ತಾ ಇದ್ದಾನೋ ಗೊತ್ತಿಲ್ಲ ಅಂತ ಅನ್ನಿಸ್ತಾ ಇದೆ. ಪರವಾಗಿಲ್ಲ, ನಿಮಗೇನು ಅನಿಸಿದ್ರೂ ಪರವಾಗಿಲ್ಲ. ಇವತ್ತು ಹೀಗೇನೆ, ನಾಳೆ ನೋಡೋಣ. ಕರ್ಮಲಕ್ಕಲ್ವಾ? ಪಾಪ ಅವರು ಯೋಚನೆ ಮಾಡ್ತಾಯಿದ್ದಾರೆ, ನಮ್ಮ ಬ್ರದರ್ ಏನು ಹೇಳ್ತಾ ಇದ್ದಾರೆ, ಯಾಕೆ ಹಿಂಗೆಲ್ಲ ಹೇಳ್ತಾ ಇದ್ದಾರೆ. ಕೆಲವೊಂದೆಲ್ಲ ಹೌದು, ಕೆಲವೊಂದೆಲ್ಲ ಏನೋ ಇರಲಿ, ಪರವಾಗಿಲ್ಲ, ಹಾಗೇ ಇರಲಿ, ಹಾಗೆ ಹೋಗಲಿ. ಹೋಗ್ತಾ ಹೋಗ್ತಾ ಎಲ್ಲ ಗೊತ್ತಾಗುತ್ತೆ, ಹೋಗ್ತಾನೆ ಗೊತ್ತಾಗೋದು.
ನೀವು ಒಬ್ಬರನ್ನ ಅರ್ಥ ಮಾಡ್ಕೋಬೇಕಂದ್ರೆ ಅವ್ರ ಜೊತೆಗೆ ಬದುಕಿದ್ರೆ ಮಾತ್ರನೇ. ಆದರೆ ಮನುಷ್ಯನ ಜೊತೆಗೆ ಬದುಕಿ ಅವ್ರನ್ನ ಅರ್ಥ ಮಾಡ್ಕೊಂಡು ನಿಮ್ಗೇನು ಲಾಭ ಇಲ್ಲ. ನಿಮ್ಮನ್ನು ಲೂಟಿ ಮಾಡ್ಕೊಂಡು ಹೋಗ್ತಾರಷ್ಟೇ. ಬದುಕೋದಾದರೆ ಯೇಸು ಜೊತೆಗೆ ಬದುಕಬೇಕು. ಏನಾದರೂ ಲಾಭ ಬೇಕಾ ಜೀವನದಲ್ಲಿ ಅಂದರೆ, ಬೆಸ್ಟ್ ಪರ್ಸನ್, ದೆರ್ ಈಸ್ ಓನ್ಲಿ ಒನ್ ಟ್ರಸ್ಟ್ ವರ್ದಿ ಪರ್ಸನ್ ಇನ್ ದ ವರ್ಲ್ಡ್ ಈಸ್ ಜೀಸಸ್ ಕ್ರೈಸ್ಟ್. ಈಸ್ ಎ ಪರ್ಸನ್, ಅವರೊಬ್ಬರು ವ್ಯಕ್ತಿ. ಎಲ್ಲಿ ಸಿಗ್ತಾರೆ ಕೇಳಿದರೆ, ಇನ್ ದ ಪರ್ಸನ್ ಆಫ್ ಹೋಲಿ ಸ್ಪಿರಿಟ್ ಯು ವಿಲ್ ಫೈಂಡ್ ಜೀಸಸ್ ಕ್ರೈಸ್ಟ್. ಯೇಸು ಎಲ್ಲಿ ಸಿಗ್ತಾರೆ? ಈಗ ಅವತ್ತಿದ್ದರು ಶಿಷ್ಯರ ಜೊತೆಲಿ, ಇವತ್ತು ಇದ್ದಾರೆ. ಎಲ್ಲಿ? ಪವಿತ್ರಾತ್ಮನಲ್ಲಿ ಅವರಿದ್ದಾರೆ. ಪವಿತ್ರಾತ್ಮನಲ್ಲಿರುವ ವ್ಯಕ್ತಿ ಯಾರು? ಜೀಸಸ್, ಯೇಸು ಕ್ರಿಸ್ತ. ಕೆಲವರು ಹೇಳ್ತಾರೆ ಹೋಲಿ ಸ್ಪಿರಿಟ್ ಮೀನ್ಸ್ ಜೀಸಸ್ ಇನ್ವಿಸಿಬಲ್. ಜೀಸಸ್ ಇನ್ವಿಸಿಬಲ್ ಅಂತ ಹೇಳಬಾರ್ದು, ಈಸ್ ವಿಸಿಬಲ್. ಯಾರಿಗೆ? ವಿಶ್ವಾಸಿಗಳಿಗೆ. ವಿಶ್ವಾಸಿಗಳಿಗೆ. ಇಫ್ ಯು ಆರ್ ಎ ಚೈಲ್ಡ್ ಆಫ್ ಗಾಡ್, ನೀನು ದೇವರ ಮಗನಾಗಿದ್ದರೆ, ದೇವರ ಮಗಳಾಗಿದ್ದರೆ, ಯು ಕ್ಯಾನ್ ಸಿ ಕ್ರೈಸ್ಟ್ ಇನ್ ದ ಹೋಲಿ ಸ್ಪಿರಿಟ್. ಕ್ರಿಸ್ತನನ್ನು ಪವಿತ್ರಾತ್ಮನಲ್ಲಿ ನಿನಗೆ ನೋಡಲಿಕ್ಕಾಗುತ್ತೆ. ಆ್ಯಂಡ್ ಯು ಕ್ಯಾನ್ ಹ್ಯಾವ್ ಫೆಲೋಶಿಪ್ ವಿತ್ ದ ಪರ್ಸನ್. ಆ ವ್ಯಕ್ತಿ ಜೊತೆಗೆ ಅನ್ಯೋನ್ಯತೆ ಇಟ್ಕೊಳ್ಳಿಕ್ಕಾಗುತ್ತೆ. ಆ್ಯಂಡ್ ವೆನ್ ಯು ಸ್ಟಾರ್ಟ್ ವಾಕಿಂಗ್ ವಿತ್ ಕ್ರೈಸ್ಟ್, ಆ ಕ್ರಿಸ್ತನ ಜೊತೆಗೆ ನೀನು ನಡೆಯುವಾಗ ಲೈಫ್ ಇಸ್ ಬ್ಯೂಟಿಫುಲ್. ಜೀವನ ಬ್ಯೂಟಿಫುಲ್ ಆಗುತ್ತೆ. ಆ್ಯಂಡ್ ವೆನ್ ಯು ಟ್ರೂಲಿ ವಾಕ್ ವಿತ್ ಕ್ರೈಸ್ಟ್, ಯು ಡೋಂಟ್ ವಾಂಟ್ ಟು ವಾಕ್ ವಿತ್ ಎನಿ ಹ್ಯೂಮನ್ ಫ್ಲೆಶ್. ಫ್ಲೆಶ್ ಈಸ್ ಯೂಸ್ಲೆಸ್, ವೀಕ್, ಪ್ರಾಫಿಟ್ಸ್ ನಥಿಂಗ್. ಫ್ಲೆಶ್ ಈಸ್ ಆಲ್ವೇಸ್ ಫ್ಲೆಶ್. ನಮಗೆ ಯಾಕೆ ಮನುಷ್ಯರ ಜೊತೆಗೆ ನಡೀಲಿಕ್ಕೆ ಇಷ್ಟಪಡ್ತೀವಿ? ಪವಿತ್ರಾತ್ಮರ ಜೊತೆಗಿಂತ ಹೆಚ್ಚಾಗಿ ಮನುಷ್ಯರ ಜೊತೆಗೆ ಯಾಕೆ ನಡೀಲಿಕ್ಕೆ ಇಷ್ಟಪಡ್ತೀವಿ ಅಂದರೆ, ವಿ ಡು ನಾಟ್ ನೋ ದ ಪರ್ಸನ್ ಆಫ್ ಕ್ರೈಸ್ಟ್ ಇನ್ ಹೋಲಿ ಸ್ಪಿರಿಟ್. ಪವಿತ್ರಾತ್ಮನಲ್ಲಿ ಕ್ರಿಸ್ತನನ್ನು ನಮಗಿನ್ನೂ ಕಂಡುಕೊಳ್ಳಲಿಕ್ಕೆ ಆಗಿಲ್ಲ. ಅದರಿಂದನೇ. ಸೊ ಯಾಕೆ ಆಗ್ತಾ ಇಲ್ಲ ಅಂದರೆ, ನಮಗೆ ಈ ಸರಿಯಾದ ಶುಭ ಸಂದೇಶ ಬೀಳ್ತಾ ಇಲ್ಲ. ದ ಟ್ರೂ ಗಾಸ್ಪಲ್ ಈಸ್ ನಾಟ್ ಯಟ್ ರೀಚ್ಡ್ ಹಿಯರ್. ಇಲ್ಲಿ ನಮ್ಮ ಹೃದಯದೊಳಗಡೆ ಏನು ತಲುಪಿಲ್ಲ. ನಮಗೆ ತುಂಬ ವಾಕ್ಯಗಳು ಗೊತ್ತು, ಬಟ್ ದ ಟ್ರೂ ಗಾಸ್ಪಲ್, ದ ಮೆಸೇಜ್ ಆಫ್ ಅವರ್ ಸಾಲ್ವೇಷನ್, ನಮ್ಮ ರಕ್ಷಣೆಯ ಕುರಿತಾದ ಸಂದೇಶ ಇನ್ನು ಇಲ್ಲಿಗೆ ತಲುಪಿಲ್ಲ. ತುಂಬ ವಾಕ್ಯಗಳು ತಲುಪಿದೆ, ಅದಲ್ಲ. ರಕ್ಷಣೆಯ ಕುರಿತಾದ, ಜೀವೋದ್ಧಾರದ ಕುರಿತಾದ, ನವಜೀವನದ ಕುರಿತಾದ ಸಂದೇಶ, ದ ಮೆಸೇಜ್ ಆಫ್ ನ್ಯೂ ಲೈಫ್, ದ ಮೆಸೇಜ್ ಆಫ್ ಯುವರ್ ಸಾಲ್ವೇಷನ್, ಮೆಸೇಜ್ ಆಫ್ ಯುವರ್ ರಿಡೆಂಪ್ಷನ್, ಮೆಸೇಜ್ ಆಫ್ ಗ್ರೇಸ್, ಆ ಕೃಪೆಯ ಸಂದೇಶ, ಅದು ಇಲ್ಲಿ ತಲುಪಬೇಕು. ಅದು ಇಲ್ಲಿ ತಲುಪಿದಾಗ ಏನಾಗುತ್ತೆ ಗೊತ್ತಾ? ದ್ಯಾಟ್ ಮೆಸೇಜ್ ವಿಲ್ ಹೆಲ್ಪ್ ಯು ಟು ಎಕ್ಸ್ಪೀರಿಯನ್ಸ್ ದ ಲವ್ ಆಫ್ ಗಾಡ್. ಆ ಸಂದೇಶ ದೇವರ ಪ್ರೀತಿಯನ್ನು ನಮಗೆ ಅನುಭವಿಸಲಿಕ್ಕೆ ಹೆಲ್ಪ್ ಮಾಡುತ್ತೆ, ಸಹಾಯ ಮಾಡುತ್ತೆ. ಆ ದೇವರ ಪ್ರೀತಿ ನಮಗೆ ಮನವರಿಕೆ ಆಗ್ತಾ ಏನಾಗ್ತೀವಿ? ನಾವು ಸ್ಟ್ರಾಂಗ್ ಆಗ್ತೀವಿ. ಅದಾಗಬೇಕು. ಅದರಿಂದನೇ ಪೌಲರು ಆ ಸಭೆಗೆ ಪ್ರಾರ್ಥನೆ ಮಾಡಿದ್ದು, ಎಫೆಸ ಸಭೆಗೆ. ಅಲ್ಲಿ ಎಲ್ಲ ಇದೆ, ಎಲ್ಲ ಸಿಸ್ಟಮ್ ಇದೆ, ವಾಕ್ಯ ಇದೆ, ಬೋಧನೆ ಇದೆ, ಒಳ್ಳೆ ಬೋಧಕರಿದ್ದಾರೆ. ಎಫೆಸ ಸಭೆಯಲ್ಲಿ ಪೌಲನೇ ಬೋಧಕ, ತಿಮೋತಿ ಬೋಧಕ, ಸುಮಾರು ದೊಡ್ಡ ಬೋಧಕರಿದ್ದಾರೆ. ಸೊ ಆದರೆ ಏನಾಯಿತು? ಫುಲ್ ಆಫ್ ಡಾಕ್ಟ್ರಿನ್ಸ್ ಬಟ್ ನೋ ಲವ್. ತುಂಬ ವಾಕ್ಯಗಳು, ತುಂಬ ವಿಷಯಗಳು ಎಲ್ಲ ಗೊತ್ತಿದೆ, ಆಧ್ಯಾತ್ಮಿಕವಾದ ಅನೇಕ ವಿಷಯಗಳು ಬೋಧನೆ ಆಗಿದೆ. ಆದರೆ ಏನಾಗಿಲ್ಲ? ಆದರೆ ಪ್ರೀತಿ ಮಾಡಲಿಕ್ಕೆ ಆಗ್ತಾ ಇಲ್ಲ. ದೇವರನ್ನ ಪ್ರೀತಿ ಮಾಡೋಕ್ಕೆ ಈ ಸಭೆಗೆ ಆಗ್ತಾ ಇಲ್ಲ. ಅದಕ್ಕೆ ಪೌಲರು ಪ್ರಾರ್ಥಿಸ್ತಾರೆ. ಏನಂತ ಪ್ರಾರ್ಥಿಸ್ತಾರೆ? ನಾವು ಓದೋಣ ಒಂದು ಸರಿ ಅದೊಂದು ಪ್ರಾರ್ಥನೆಯನ್ನು ನಾವು ಕೂಡ ಮಾಡೋಣ. ಎಫಿಷಿಯನ್ಸ್ 3:18. ಹೀಗೆ ದೇವಜನರೆಲ್ಲರೊಡನೆ ಕ್ರಿಸ್ತ ಯೇಸುವಿನ ಅಗಾಧ ಪ್ರೀತಿಯ ಉದ್ದ, ಅಗಲ, ಆಳ, ಎತ್ತರ ಎಷ್ಟೆಂಬುದನ್ನು ನೀವು ಗ್ರಹಿಸಿಕೊಳ್ಳುವಂತಾಗಲಿ. ಹೌದು, ಜ್ಞಾನವನ್ನು ಮೀರಿದ ಈ ಪ್ರೀತಿಯನ್ನು ಅರಿತುಕೊಳ್ಳಲು ಆಸಕ್ತರಾಗಬೇಕು. ದೇವರ ಪರಿಪೂರ್ಣತೆಯಿಂದ ತುಂಬಿದವರಾಗಬೇಕು ಎಂದು ನಾನು ಬೇಡಿಕೊಳ್ಳುತ್ತೇನೆ. ಎಷ್ಟು ಒಳ್ಳೆ ಪ್ರಾರ್ಥನೆ ಅಲ್ಲ? ನಾವು ಒಂದ್ಸರಿ ಪ್ರಾರ್ಥನೆ ಮಾಡೋಣ. ಓಕೆ? ಪ್ರೀತಿಮಯ ತಂದೆಯಾದ ದೇವರೇ, ಈ ಒಂದು ಸಮಯದಲ್ಲಿ ನಾವೆಲ್ಲರೂ ಈ ಸಂದೇಶವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬರು, ನಾವು ಒಬ್ಬೊಬ್ಬರು ಕೂಡಪ್ಪ
ನಿನ್ನ ಮುಂದೆ ನಿಲ್ಲಲು ಯೋಗ್ಯರಲ್ಲಪ್ಪ, ಯೋಗ್ಯತೆ ಇಲ್ಲ. ಒಂದು ರೀತಿಯಲ್ಲಿ ಸುಣ್ಣ ಬಳಿದ ಸಮಾಧಿಯ ಹಾಗೆ ನಾನು ನಿಂತಿದ್ದೇನೆ ಸ್ವಾಮಿ. ಕರ್ತನಾದ ದೇವರೇ, ನಿನ್ನ ನೀತಿವಂತಿಕೆಯಲ್ಲಿ, ನಿನ್ನ ಕೃಪೆಯಲ್ಲಿ ಆಶ್ರಯಿಸಿ ಪ್ರಾರ್ಥಿಸ್ತಾ ಇದ್ದೇವೆ. ಕ್ರಿಸ್ತ ಯೇಸುವಿನ ಅಗಾಧ ಪ್ರೀತಿಯ ಉದ್ದ ಅಗಲ ಆಳ ಎತ್ತರ ಎಷ್ಟು ಎಂಬುದನ್ನು ನಾವೆಲ್ಲರೂ ಗ್ರಹಿಸಿಕೊಳ್ಳುವಂತೆ ಆಗಲಿ ಅಪ್ಪ. ಹೌದು, ಜ್ಞಾನವನ್ನು ಮೀರಿದ, ಮನುಷ್ಯ ಜ್ಞಾನವನ್ನು, ಮನುಷ್ಯ ಬುದ್ಧಿಯನ್ನು, ಮನುಷ್ಯನ ಸಕಲ ಅನುಭವಗಳನ್ನು ಮೀರಿದ ಆ ಪ್ರೀತಿ, ಅರಿತುಕೊಳ್ಳಲು ಬೇಕಾದ ಆಸಕ್ತಿ, ಕಾಳಜಿ ನಮ್ಮೊಬ್ಬೊಬ್ಬರಲ್ಲಿಯೂ ಅಧಿಕವಾಗಲಿ ಅಪ್ಪ. ಪಿತನೇ, ನಿನ್ನ ಸ್ವರ್ಗೀಯ ಸಂಪೂರ್ಣತೆಯಿಂದ ನಾವೊಬ್ಬೊಬ್ಬರು ತುಂಬಲ್ಪಟ್ಟವರಾಗಲಿ ಸ್ವಾಮಿ. ಪವಿತ್ರಾತ್ಮರೇ ನಮಗೆ ಸಹಾಯ ಮಾಡಿ. ಪವಿತ್ರಾತ್ಮರೇ, ನಮ್ಮ ಪ್ರಾರ್ಥನೆಗೆ ನೀವು ಯಾವಾಗಲೂ ಕಿವಿ ಕೊಡುತ್ತೀರಿ, ನಮಗೆ ಸಹಾಯ ಮಾಡುತ್ತೀರಿ ಎಂದು ನಮಗೆ ಚೆನ್ನಾಗಿ ತಿಳಿದಿದೆ. ಅದಕ್ಕಾಗಿ ನಿಮಗೆ ಸ್ತೋತ್ರ ಮಾಡ್ತಾ ಇದ್ದೇವೆ. ಈ ಒಂದು ಸಮಯದಲ್ಲಿ ಆ ಕ್ರಿಸ್ತ ಯೇಸುವಿನ ಪ್ರೀತಿಯ ಅನುಭವ ನಮ್ಮಲ್ಲಿ ಇನ್ನೂ ಅಧಿಕವಾಗಲಿ ಅಪ್ಪ, ಅಧಿಕವಾಗಲಿ ಅಪ್ಪ. ಯೇಸು ಕ್ರಿಸ್ತರ ನಾಮದಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ. ಆಮೇನ್, ಆಮೇನ್. ಆ ಪ್ರೀತಿಯ ಕಂಟೆಂಟ್ ನಮ್ಮ ಒಳಗಡೆ ಏನಾಗಬೇಕು? ಅನುಭವ ಆಗಬೇಕು. ಇಲ್ಲದೇ ಇದ್ದರೆ ನಮಗೆ ದೇವರನ್ನ ಪ್ರೀತಿ ಮಾಡಲಿಕ್ಕೆ ಖಂಡಿತವಾಗಲೂ ಸಾಧ್ಯ ಆಗೋದಿಲ್ಲ. ಪ್ರೀತಿ ಮಾಡೋ ಥರ ನಾಟಕ ಮಾಡ್ಬೋದು ಬಿಟ್ಟರೆ ಖಂಡಿತವಾಗಲೂ ಪ್ರೀತಿ ಮಾಡಲಿಕ್ಕೆ ಆಗೋದಿಲ್ಲ. ಮಾತ್ರ ಅಲ್ಲ, ನಾವು ನಾನು ಹೇಳಿದ್ನಲ್ಲ, ದೇವರ ಆಜ್ಞೆಗಳನ್ನ ಅನುಸರಿಸೋದಿರ್ಬೋದು, ಪ್ರತಿಯೊಂದು ಕಾರ್ಯಗಳು ನಾವು ಮಾಡ್ತೀವಿ. ಯಾವ ರೀತಿ ಮಾಡ್ತೀವಿ ಕೇಳಿದರೆ, ಒಂದು ರೀತಿ ಭಯದಲ್ಲಿ ಮಾಡ್ತೀವಿ. ಭಯದಲ್ಲಿ, ನಾಟ್ ಮೋಟಿವೇಟೆಡ್ ಬೈ ಲವ್ ಬಟ್ ಮೋಟಿವೇಟೆಡ್ ಬೈ ಫಿಯರ್. ಫಾರ್ ಎಕ್ಸಾಂಪಲ್, ಈಗ ಒಂದು ಟ್ರಾಫಿಕ್ ಪೊಲೀಸ್ ಅಂತ ಹೇಳ್ತಾ, ಟ್ರಾಫಿಕ್ ಇನ್ಸ್ಪೆಕ್ಟರ್ ಅಂತ ಇಟ್ಕೊಳ್ಳೋಣ. ನೀವು ಹೋಗುವಂಥ ದಾರಿನಲ್ಲಿ ಒಬ್ಬರು ಟ್ರಾಫಿಕ್ ಇನ್ಸ್ಪೆಕ್ಟರ್ ಇದ್ದಾರೆ. ಮೇಯ್ನ್ ಅವರೇನೆ, ಫೈನ್ ಹಾಕೋದು ಅವರೇ, ಟ್ರಾಫಿಕ್ ಕಂಟ್ರೋಲ್ ಮಾಡೋದು ಅವರೇ, ಎಲ್ಲ ಅವರೇ. ಅವ್ರು ನಿಂತ್ಕೊಂಡಿದ್ದಾರೆ. ನೀವು ಕಾರಲ್ಲಿ ಬರ್ತಾ ಇದ್ದೀರಿ ಅಥವಾ ಬೈಕಲ್ಲಿ ಬರ್ತಾ ಇದ್ದೀರಿ, ಹೆಲ್ಮೆಟ್, ಬೈಕಲ್ಲಾದರೆ ಹೆಲ್ಮೆಟ್, ಕಾರಲ್ಲಾದರೆ ಸೀಟ್ ಬೆಲ್ಟ್ ಹಾಕ್ಕೊಂಡು ಬರ್ತೀರಿ. ಯಾಕೆ ನಾವು ಅಲ್ಲಿ ಆ ಟ್ರಾಫಿಕ್ ಇನ್ಸ್ಪೆಕ್ಟರ್ ಇದ್ದಾಗ ನಾವು ತಕ್ಷಣ ಅಲ್ಲಿ ತನಕ ಸೀಟ್ ಬೆಲ್ಟ್ ಹಾಕ್ಕೊಳ್ಳೋದಿಲ್ಲ, ಅವ್ರು ನೋಡಿದ ತಕ್ಷಣ ಸೀಟ್ ಬೆಲ್ಟ್ ಹಾಕ್ಕೊಂಡು ಬರ್ತೀವಿ ದೂರದಿಂದನೇ? ಕಾರಣ ಏನು? ಫೈನ್ ಹಾಕ್ತಾರೆ ಅಲ್ವಾ? ಸೊ ನಮ್ಮವರು ಹಿಡಿದು ಫೈನ್ ಹಾಕ್ತಾರೆ. ಆ ಫೈನ್ ಹಾಕ್ತಾರೆ, ಪೆನಾಲ್ಟಿ ಕಟ್ಟಬೇಕಾಗತ್ತೆ. ಆ ಒಂದು ಭಯದಿಂದ ನಾವೇನು ಮಾಡ್ತೀವಿ? ಸೀಟ್ ಬೆಲ್ಟ್ ಹಾಕ್ಕೊಂಡು ಬರ್ತೀವಿ ಅಥವಾ ಹೆಲ್ಮೆಟ್ ಹಾಕ್ಕೊಂಡು ಬರ್ತೀವಿ. ಆ ಟ್ರಾಫಿಕ್ ಪೊಲೀಸ್ನ ನೋಡಿದ ತಕ್ಷಣ, ಅಲ್ಲಿವರೆಗೆ ಮುಂದೆ ಇಟ್ಕೊಂಡಿರ್ತೀವಿ ಹೆಲ್ಮೆಟ್ನ, ಅಲ್ಲಿ ಪೊಲೀಸ್ ವೈಟ್ ಡ್ರೆಸ್ ನೋಡಿದ ತಕ್ಷಣ ನಿಲ್ಲಿಸ್ಕೊಂಡು ಹಾಕ್ಕೊಂಡು ಮುಂದಕ್ಕೆ ಹೋಗ್ತೀವಿ. ಆದರೆ ಈಗ ಅದೇ ದಾರಿಯಲ್ಲಿ ಆ ಟ್ರಾಫಿಕ್ ಇನ್ಸ್ಪೆಕ್ಟರ್ ಮಗ ಬರ್ತಾನೆ ಅಂತ ಇಟ್ಕೊಳ್ಳೋಣ. ಮಗ ಕಾರಲ್ಲಿ ಬರ್ತಾನೆ, ಇಲ್ಲ ಬೈಕಲ್ಲಿ ಬರ್ತಾನೆ. ಅವನು ಸೀಟ್ ಬೆಲ್ಟ್ ಹಾಕ್ಕೊಂಡು ಬರ್ತಾನೆ ಅಥವಾ ಹೆಲ್ಮೆಟ್ ಹಾಕ್ಕೊಂಡು ಬರ್ತಾನೆ. ಅವನಿಗೆ ಗೊತ್ತು ಚೆನ್ನಾಗಿ, ಟ್ರಾಫಿಕ್ ಇನ್ಸ್ಪೆಕ್ಟರ್ ನಮ್ಮಪ್ಪ, ಮೇಯ್ನ್ ಅವರೇನೆ, ಫೈನ್ ಹಾಕೋರು ಅವರೇನೆ, ಬಿಡೋರು ಅವರೇನೆ, ಎಲ್ಲ ಅವರೇನೆ. ನಾನು ಹೆಲ್ಮೆಟ್ ಹಾಕ್ಕೊಳ್ದೆ ಬಂದರು, ಸೀಟ್ ಬೆಲ್ಟ್ ಹಾಕ್ಕೊಳ್ದೆ ಬಂದರು, ಅವ್ರು ₹1 ನನ್ನ ಮೇಲೆ ಫೈನ್ ಹಾಕೋದಿಲ್ಲ, 100% ಗ್ಯಾರಂಟಿ ಇದೆ. ಫೈನ್ ಹಾಕಿದ್ರು ಅವ್ರ ಪಾಕೆಟಿಂದ ಹಾಕಬೇಕು. ನನಗೆ ಐ ಆಮ್ ನಾಟ್ ದ ಲೂಸರ್, ಹಿ ಈಸ್ ದ ಲೂಸರ್. ಆದರೂ ಆ ಮಗ ಸೀಟ್ ಬೆಲ್ಟ್ ಹಾಕ್ಕೊಂಡು ಬರ್ತಾನೆ. ಪಕ್ಕದಲ್ಲಿ ಇನ್ನೊಬ್ಬ ಸೀಟ್ ಬೆಲ್ಟ್ ಹಾಕ್ಕೊಂಡು ಹೋಗೋ ಹಾಗೇನೆ ಇವನು ಸೀಟ್ ಬೆಲ್ಟ್ ಹಾಕ್ಕೊಂಡು ಹೋಗ್ತಾನೆ. ಪಕ್ಕದಲ್ಲಿ ಒಬ್ಬ ಹೆಲ್ಮೆಟ್ ಹಾಕ್ಕೊಂಡು ಹೋಗೋ ಥರನೇ ಇವನು ಹೆಲ್ಮೆಟ್ ಹಾಕ್ಕೊಂಡು ಹೋಗ್ತಾನೆ. ಅವನು ಭಯದಿಂದ ಮೋಟಿವೇಟ್ ಆಗಿ ಹಾಕ್ಕೊಂಡು ಹೋಗ್ತಾನೆ. ಆದರೆ ಇವನು, ಅಲ್ಲಿರೋದು ನಮ್ಮಪ್ಪ, ಐ ಮಸ್ಟ್ ಆನರ್ ಮೈ ಡ್ಯಾಡಿ, ನಮ್ಮಪ್ಪನ ನಾನು ಗೌರವಿಸಬೇಕು. ಐ ಶುಡ್ ನಾಟ್ ಇನ್ಸಲ್ಟ್ ಮೈ ಡ್ಯಾಡಿ, ನನ್ನ ಅಪ್ಪನಿಗೆ ಇನ್ಸಲ್ಟ್ ಆಗಬಾರ್ದು. ಹೀ ಈಸ್ ಮೋಟಿವೇಟೆಡ್ ಬೈ ದ್ಯಾಟ್ ರೆಫರೆನ್ಸ್. ಅದನ್ನು ಫಿಯರ್ ಆಫ್ ಗಾಡ್ ಅಂತ ಹೇಳ್ತೀವಿ. ದಟ್ ಈಸ್ ಲವಿಂಗ್ ಗಾಡ್. ಅದು ಹೇಗೆ ಸಾಧ್ಯ? ದ್ಯಾಟ್ ಕಮ್ಸ್ ಥ್ರೂ ದ ಲವ್. ಅಪ್ಪ ನನ್ನನ್ನು ತುಂಬ ಪ್ರೀತಿಸುವಂಥ ಅಪ್ಪ, ಆ ಅಪ್ಪನಿಗೆ ನೋವಾಗಬಾರ್ದು.
ಆ ರೀತಿಯಲ್ಲಿ ಮಗ ಸೀಟ್ ಬೆಲ್ಟ್ ಹಾಕ್ಕೊಂಡು ಹೋಗ್ತಾನೆ ಅಥವಾ ಹೆಲ್ಮೆಟ್ ಹಾಕ್ಕೊಂಡು ಹೋಗ್ತಾನೆ. ಫೈನ್ ಬಗ್ಗೆ ಅವನು ಚಿಂತೆ ಮಾಡಲ್ಲ. ಹಾಕ್ಕೊಳ್ಳದೆ ಇದ್ದರೆ ಫೈನ್ ಕಟ್ಟಬೇಕಾಗುತ್ತಪ್ಪ, ಇನ್ಸ್ಪೆಕ್ಟರ್ ಹತ್ರ ಬೈಸ್ಕೋಬೇಕಾಗುತ್ತಪ್ಪ, ಆ ಫಿಯರ್ ಅವನಿಗಿಲ್ಲ. ಬಟ್ ಇನ್ನೊಬ್ಬನಿಗೆ ಆ ಫಿಯರ್ ಇದೆ. ಸೀಟ್ ಬೆಲ್ಟ್ ಹಾಕ್ತಾ ಇದ್ದರೆ ಸುಮ್ಮನೆ ಅವನ ಹತ್ರ ಯಾರು ಬೈಸ್ಕೊಳ್ತಾರೆ, ಸುಮ್ಮನೆ ಯಾರು ಫೈನ್ ಕಟ್ತಾರೆ, ಸುಮ್ಮನೆ ಟೆನ್ಷನ್ ಆಗುತ್ತೆ. ನಾವು ಯಾವ ರೀತಿ ಸೀಟ್ ಬೆಲ್ಟ್ ಹಾಕ್ಕೊಂಡು ಹೋಗ್ತಾ ಇದ್ದೀವಿ ನಮ್ಮ ಕ್ರೈಸ್ತ ಜೀವನದಲ್ಲಿ? ಅಪ್ಪ ಇದ್ದಾರೆ, ಅಪ್ಪ ಎಲ್ಲ ಕಡೆಗೂ ಇದ್ದಾರೆ. ಆ ಒಂದು ಫಿಯರ್ ಆಫ್ ಗಾಡಲ್ಲಿ ಬದುಕ್ತಾ ಇದ್ದೀವೋ ಅಥವಾ ದೇವರು ಪನಿಷ್ಮೆಂಟ್ ಕೊಡ್ತಾರಪ್ಪ. ಟುಡೇಸ್ ಫಸ್ಟ್ ರೀಡಿಂಗ್, ಈ ದಿನದ ಮೊದಲನೇ ವಾಚನ, ಯೋನ ಪ್ರವಾದಿ ನಿನವೆ ಪಟ್ಟಣದ ಜನರಿಗೆ ದೇವರ ವಾಕ್ಯವನ್ನು ಹೇಳಿದಾಗ ಆ ಜನ ಎಲ್ಲ ಹೆದರ್ಕೊಂಡು ಪಾಪ ಮಾಡೋದು ಬಿಟ್ಟೇ ಬಿಟ್ಟರು. ಹೆದರ್ಕೊಂಡು ಏನನ್ನು ಹೆದರಿದ್ರು? ಅಲ್ಲಿ ಏನು ಸಾರದ ಅವನು, ಇನ್ನು 40 ದಿನದಲ್ಲಿ ಈ ಪಟ್ಟಣ ನಾಶವಾಗುತ್ತೆ, ದೇವರು ನಿಮ್ಮನ್ನ ಶಿಕ್ಷಿಸ್ತಾರೆ, ನಿಮ್ಮ ಪಾಪಕ್ಕಾಗಿ ಶಿಕ್ಷೆ ಇದೆ, ದೇವರು ನಿಮ್ಮನ್ನ ಬಿಡೋದಿಲ್ಲ, ನೀವು ನಾಶವಾಗಿ ಹೋಗ್ತೀರಿ ಅಂತ ಖಂಡಿಸ್ದ. ದೇವರು ಹೇಳಿದ ಸಂದೇಶವನ್ನೇ ಹೇಳಿದ, ಅವನೇನು ಹೇಳಲಿಲ್ಲ ಬೇರೆ ಎಕ್ಸ್ಟ್ರಾ. ಆದರೆ ಜನ ಎಲ್ಲ ಭಯಪಟ್ಟರು. ಭಯಪಟ್ಟು ಉಪವಾಸ ಕೂತ್ಕೊಂಡ್ರು, ಗೋಣಿ ತಟ್ಟು ಉಟ್ಕೊಂಡ್ರು, ಬೂದಿಲಿ ಕೂತ್ಕೊಂಡ್ರು, ಕೆಟ್ಟದ್ದನ್ನೆಲ್ಲ ಬಿಟ್ಬಿಟ್ರು. ದೇವರಲ್ಲಿ ಪ್ರಾರ್ಥಿಸಿದರು, ಮೊರೆ ಇಟ್ಟರು, ದೇವರೇ ನಮ್ಮನ್ನು ಕಾಪಾಡಿ ಸಾಯಿಸಬೇಡಿ ಅಂತ. ದೇವರು ಇದನ್ನೆಲ್ಲ ನೋಡಿದರು. ಸದ್ಯಕ್ಕೆ ಇವ್ರನ್ನ ಏನು ಮಾಡೋದಿಲ್ಲ, ಇರಲಿ ಬಿಡು ಅಂತ ತಡೆ ಹಿಡಿದ್ರು ದೇವರ ಕೋಪವನ್ನು. ನಾವು ನಿನ್ನೆ ಜನರು ತರಣೆ ಮಾಡಬೇಕಾ? ಅವರು ಮಾಡಿದ್ದನ್ನೆಲ್ಲ ದೇವರು ಗಮನಿಸಿದರು. ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ನಿನವೆ ಪಟ್ಟಣದ ಜನರ ಥರ ಆಗಬಾರ್ದು. ದೇವರ ವಾಕ್ಯ ಕೇಳಿ ಭಯಪಟ್ಕೊಂಡು ಉಪವಾಸ ಮಾಡೋದು, ಭಯಪಟ್ಕೊಂಡು ಕೆಟ್ಟದ್ದು ಬಿಟ್ಬಿಡೋದಲ್ಲ. ಶುಭ ಸಂದೇಶವನ್ನು ಆಲಿಸಿ ನಮ್ಮೊಳಗಡೆ ದೇವರು ನಮ್ಮ ತಂದೆ ಎಂಬ ಸತ್ಯದ ಅರಿವು ನಮಗಾಗಿ, ಆ ತಂದೆ ನನ್ನ ಮೇಲಿನ ಪ್ರೀತಿಯಿಂದ ತನ್ನ ಒಬ್ಬನೇ ಮಗನನ್ನು ಬಲಿ ಕೊಟ್ಟರು. ಈ ಪಾಪಿಯನ್ನು ಕಾಪಾಡೋದಕ್ಕೋಸ್ಕರ ದೇವರು ನನ್ನನ್ನು ಎಷ್ಟಾಗಿ ಪ್ರೀತಿಸಿದರು ಎಂದರೆ ತನ್ನ ಒಬ್ಬನೇ ಮಗನನ್ನು ನನಗಾಗಿ, ನನ್ನ ಪಾಪಗಳ ಪ್ರಾಯಶ್ಚಿತ್ತಕ್ಕಾಗಿ ಮತ್ತು ನನ್ನ ಪಾಪಗಳ ಪರಿಹಾರಕ್ಕಾಗಿ ಬಲಿಯಾಗಿ ಕೊಟ್ಟು ಅವರು ಸುರಿಸಿದ ರಕ್ತದ ಮುಖಾಂತರ ನನ್ನ ಅಪರಾಧವನ್ನೆಲ್ಲ ತೊಳೆದು ಹಾಕಿದರು. ಹೀಗೆ ಯೇಸುಕ್ರಿಸ್ತನ ರಕ್ತದ ಮುಖಾಂತರ ತಂದೆ ದೇವರು ನನ್ನನ್ನು ನೀತೀಕರಿಸಿದರು. ಅದನ್ನು ನಂಬುವಾಗ ಆ ನಂಬಿಕೆಯ ಒಂದು ಫಲವಾಗಿ ದೇವರು ನನ್ನನ್ನು ತನ್ನ ಮಗನಾಗಿ ಸ್ವೀಕಾರ ಮಾಡ್ತಾರೆ. ಹಾಗೆ ನಾನು ನಂಬಿದೆ, ದೇವರು ನನ್ನನ್ನು ತನ್ನ ಮಗನಾಗಿ ಸ್ವೀಕಾರ ಮಾಡಿದ್ದಾರೆ. ಆದ್ದರಿಂದ ನಾನಿವತ್ತು ದೇವರ ಮಗ, ಐ ಆಮ್ ದ ಚೈಲ್ಡ್ ಆಫ್ ಗಾಡ್. ಈ ಒಂದು ಅರಿವಿನಲ್ಲಿ ಬದುಕ್ತೀವಲ್ವಾ, ಆಗ ಖಂಡಿತವಾಗಲೂ ವಿ ವಿಲ್ ಹ್ಯಾವ್ ದ್ಯಾಟ್ ರೆವರೆನ್ಷಿಯಲ್ ಫಿಯರ್. ಆ ಒಂದು ಭಯಭಕ್ತಿ ಅಂತ ಹೇಳ್ತೀವಲ್ವಾ. ಜೋಸೆಫನು ಓಡಿ ಹೋಗ್ತಾನೆ ನೋಡಿ, ಅವನಿಗೊಂದು ವ್ಯಭಿಚಾರ ಮಾಡುವ ಒಂದು ಸಂದರ್ಭ ಬಂದಾಗ, ಅವಕಾಶ ಸಿಕ್ಕಿದಾಗ ಅವನ ಮಾತು ಹೇಳ್ತಾನೆ, ದೇವರಿಗೆ ವಿರುದ್ಧ ನಾನು ಹೇಗೆ ಮಾಡಲಿ ಇದನ್ನು? ಹೌ ಕ್ಯಾನ್ ಐ ಕಮಿಟ್ ದ ಸಿನ್ ಅಗೇನ್ಸ್ಟ್ ಮೈ ಗಾಡ್ ಹೂ ಆನರ್ಡ್ ಮೀ, ಹೂ ಸೇವ್ಡ್ ಮೀ, ಹೂ ಡೆಲಿವರ್ಡ್ ಮೀ, ಹೂ ಈಸ್ ವಿತ್ ಮೀ, ಇಮ್ಯಾನುವೇಲ್, ನನ್ನ ಜೊತೆಯಲ್ಲಿರುವ, ನನ್ನನ್ನು ಪ್ರೀತಿಸುವ, ನನ್ನನ್ನು ರಕ್ಷಿಸಿದ, ನನ್ನ ಬಗ್ಗೆ ಶ್ರೇಷ್ಠವಾದ ಯೋಜನೆ ಇರುವ ಆ ನನ್ನ ದೇವರಿಗೆ ವಿರುದ್ಧವಾಗಿ ನಾನು ಹೇಗೆ ನಡ್ಕೊಳ್ಳಿ ಅಂತ ಓಡಿ ಹೋಗ್ತಾನೆ. ನಾವಾದರೆ ನಾವು ಓಡ್ತೀವ? ನಾವು ಓಡ್ತೀವಿ ಯಾವಾಗ ಗೊತ್ತಾ? ನಾವು ಪಾಪ ಮಾಡಿದ ಮೇಲೆ ಮತ್ತೆ ವಾಪಸ್ ಓಡ್ತೀವಿ ದೇವ್ರ ಹತ್ರ. ಮಾಡಿದ ಮೇಲೆ ದೇವ್ರ ಹತ್ರ ಓಡಲೇಬೇಕು, ದಟ್ಸ್ ಫೈನ್. ಅದು ಯಾಕೆ ಕೇಳಿದರೆ ನಮ್ಗೆ ಆ ಪ್ರೀತಿ ಅಷ್ಟೇ ಗೊತ್ತಾಗಿರೋದು. ಆ ಕಂಟೆಂಟ್ ಇದೆಯಲ್ಲ, ಕಂಟೆಂಟ್, ನೋಯಿಂಗ್ ದ ಕಂಟೆಂಟ್ ಆಫ್ ಗಾಡ್ಸ್ ಲವ್ ಇಸ್ ವೆರಿ ಇಂಪಾರ್ಟೆಂಟ್. ಇನ್ ಜನರಲ್ ವಿ ನೋ, ಜನರಲಾಗಿ ನಮಗೆಲ್ರಿಗೂ ಗೊತ್ತು ದೇವ್ರ ಪ್ರೀತಿ ಸ್ವರೂಪಿ. 100 ಸ್ಕ್ರಿಪ್ಚರ್ ಕೊಟೇಶನ್ಸ್ ನಾವು ಕೋಟ್ ಮಾಡಿ ಹೇಳ್ಬೋದು ದೇವ್ರ ಪ್ರೀತಿ ಬಗ್ಗೆ. ಇದೆಲ್ಲ ನಾನು ಮಾಡಿದ್ದು ಹೇಳ್ತಾ ಇರೋದು ನಿಮಗೆ.
ಧ್ಯಾನ ಕೇಂದ್ರಗಳಲ್ಲಿ ಅಲ್ಲಿ ಇಲ್ಲಿ ಎಲ್ಲ ದೇವರ ಪ್ರೀತಿದೊಂದು ಪ್ರಬೋಧನೆ ಮಾಡಿದ್ದು ಕೊಟ್ಟರೆ ದೇವರ ಪ್ರೀತಿಯ ಸಂಬಂಧಪಟ್ಟ ಎಷ್ಟೋ ಉದಾಹರಣೆಗಳಿದೆ, ಎಷ್ಟೋ ವಾಕ್ಯಗಳಿದೆ. ಅದನ್ನೆಲ್ಲ ಕೊಡಿದ್ದು, ಹೆತ್ತ ತಾಯಿ ಮರೆತರು ನಿನ್ನನ್ನು ಮರೆಯೋದಿಲ್ಲ, ಬಿರುಕು ಬಿಟ್ಟೋ ಬೆಟ್ಟಗಳು, ಕದಲೆಯಾವ ಗುಡ್ಡಗಳು, ಬೇಕಾದಷ್ಟು ಇದೆ ವಾಕ್ಯಗಳು ಅಲ್ವಾ. ಸೊ ಅದೆಲ್ಲ ಸೇರಿಸಿ 1 ಗಂಟೆ 1.5 ಗಂಟೆ ಒಳ್ಳೆ ಪ್ರಬೋಧನೆ ಕೇಳಿಸ್ಕೊಳ್ಳೋರಿಗೂ ಚೆನ್ನಾಗಿರುತ್ತೆ. ಬಟ್ ದೇವರ ಪ್ರೀತಿಯಲ್ಲಿ ಇರುವ ಕಂಟೆಂಟ್ ರಿಲೀಸ್ ಆಗದೆ ಇದ್ದರೆ ನೋ ಯೂಸ್. If the true content of God's love is not being released through the message of God's love, that message is good for nothing. That sermon is good. Wonderful message about God's love, but without its true content, that is useless. That is what happening in many places today. ದೇವರ ಪ್ರೀತಿಯ ಬಗ್ಗೆ ದೊಡ್ಡ ಬೋಧನೆ ನೀವು ಕೇಳಿಸ್ಕೊಂಡಿದ್ದೀರಿ, ಆದರೆ ಅದರಲ್ಲಿ ನಿಜವಾದ ಕಂಟೆಂಟ್ ಇಲ್ಲದೆ ಇದ್ದರೆ, ಆ ಪ್ರೀತಿಯ ಕಂಟೆಂಟ್, ಟ್ರೂ ಕಂಟೆಂಟ್ ಆಫ್ ಗಾಡ್ಸ್ ಲವ್ ಇಲ್ಲದೆ ಇದ್ದರೆ, ದಟ್ ಮೆಸೇಜ್ ಇಸ್ ಗುಡ್. ಯಾಕಂದರೆ ಎಲ್ಲ ದೇವರ ವಾಕ್ಯನೇ, ಬೈಬಲ್ನಲ್ಲಿರುವ ವಾಕ್ಯನೇ, ಆದರೆ ಅದು ಏನು ಪ್ರಯೋಜನಕ್ಕೆ ಬರೋದಿಲ್ಲ ಆಲಿಸುವವನಿಗೆ. ಆದ್ದರಿಂದನೇ ಎಷ್ಟೋ ಜನ ಬದಲಾವಣೆ ಆಗ್ತಾಯಿಲ್ಲ, ಸಭೆಯಲ್ಲಿ ಉಜ್ಜೀವನ ಆಗ್ತಾಯಿಲ್ಲ, ಬೋಧನೆ ಮಾಡುವ ನನ್ನಂಥವರಲ್ಲೇ ಉಜ್ಜೀವನ ಆಗ್ತಾಯಿಲ್ಲ. ಇನ್ನು ಕೇಳಿಸ್ಕೊಳ್ಳೋರಲ್ಲಿ ಹೇಗೆ ಉಜ್ಜೀವನ ಆಗುತ್ತೆ? ಯಾಕೆ ಆಗ್ತಾಯಿಲ್ಲ ಅಂದರೆ, ವಿ ಆರ್ ನಾಟ್ ಕನ್ವಿನ್ಸ್ಡ್ ಆಫ್ ದ ಕಂಟೆಂಟ್ಸ್ ಆಫ್ ಗಾಡ್ಸ್ ಲವ್. ವಿ ನೋ ಮೆನಿ ಸ್ಕ್ರಿಪ್ಚರ್ ಅಬೌಟ್ ಗಾಡ್ಸ್ ಲವ್, ವಿಚ್ ಸ್ಪೀಕ್ಸ್ ಅಬೌಟ್ ಗಾಡ್ಸ್ ಲವ್, ಬಟ್ ವಿ ಡು ನಾಟ್ ನೋ, ವಿ ಹ್ಯಾವ್ ನೋ ಕನ್ವಿಕ್ಷನ್ ಆಫ್ ದ ಕಂಟೆಂಟ್ಸ್, ಟ್ರೂ ಕಂಟೆಂಟ್ಸ್ ಆಫ್ ಗಾಡ್ಸ್ ಲವ್. ವಾಟ್ ವಿ ನೀಡ್ ಟುಡೇ ಈಸ್ ದಟ್ ಕಂಟೆಂಟ್ಸ್. ದ್ಯಾಟ್ ವಿಲ್ ಚೇಂಜ್ ಅವರ್ ಹಾರ್ಟ್. ನಮಗೆ ಬೇಕಾಗಿರೋದು ಆ ಕಂಟೆಂಟ್ಸ್ ಬೇಕು, ಆ ಪ್ರೀತಿ, ದೇವರ ಪ್ರೀತಿ ಅಂತ ಹೇಳಿದ್ನೆಲ್ಲ ಮಾತ್ರ ಆ ಕ್ಯಾಪ್ಸೂಲ್ ಒಳಗಡೆ ಏನಿದೆಯಲ್ಲ ಅದು ಬೇಕು. ಅದರಲ್ಲೇ ಪವರ್ ಇರೋದು. ಹಾಗಾದರೆ ಕಂಟೆಂಟ್ಸ್ ಏನು ಕೇಳಿದರೆ, ವಾಟ್ ಆರ್ ದ ಕಂಟೆಂಟ್ಸ್ ಆಫ್ ಗಾಡ್ಸ್ ಲವ್ ಅಂತ ನಾವು ಹೇಳೋದಾದರೆ, ಒಂದೇ ವರ್ಡಲ್ಲಿ ಹೇಳೋದಾದರೆ ಯೇಸು ಅಂತ ನಾವು ಹೇಳ್ಬೋದು. ಆದರೆ ಹಾಗೆ ಹೇಳಿದರೂ ಕೂಡ ನಮ್ಗೆ ಅರ್ಥ ಆಗಬೇಕಲ್ಲ. ಸೊ ಅದರಿಂದ ನಾವು ದೇವರ ವಾಕ್ಯದಲ್ಲಿ ನಾವು ನೋಡೋಣ, ವಾಟ್ ಈಸ್ ದಟ್ ಕಂಟೆಂಟ್. ಸ್ವಲ್ಪ ಸಮಯ ಬೇಕಾಗ್ಬೋದು. ಎಷ್ಟು ಗಂಟೆಗೆ ನಿಲ್ಲಿಸ್ಬೇಕು ಅಂತ ಹೇಳಿದರೆ ನಾನು ನಿಲ್ಲಿಸ್ತೀನಿ, ಹೇಳಿ ಪರವಾಗಿಲ್ಲ. ಇನ್ನೊಂದು 15 ಮಿನಿಟ್ಸ್, 15 ನಿಮಿಷ, 15-20 ನಿಮಿಷ, ಓಕೆನಾ? ಓಕೆ. ಕಂಟೆಂಟ್ಸ್ ಯಾವುದು ಎಕ್ಸ್ಪ್ಲೈನ್ ಮಾಡಲ್ಲ, ಕಂಟೆಂಟ್ಸ್ ಏನು ಅಂತ ಹೇಳ್ತೀನಿ. ಹೇಳಬೇಕಾದ್ರೆ ಸ್ವಲ್ಪ ಹೇಳ್ಕೊಂಡು ಬಂದು ಹೇಳ್ತೀನಿ, ಅವಾಗ ನಮ್ಗೆ ಅರ್ಥ ಆಗುತ್ತೆ. ನೀವು ಮನೆಗೆ ಹೋಗಿ ಅದನ್ನು ಮೆಡಿಟೇಷನ್ ಮಾಡ್ಬೋದು, ಧ್ಯಾನ ಮಾಡ್ಬೋದು. ಹುಡುಕುವವರಿಗೆ ಸಿಕ್ಕೇ ಸಿಗುತ್ತೆ, ಡೋಂಟ್ ವರಿ, ಸಿಕ್ಕೇ ಸಿಗುತ್ತೆ. ಅದು ಸಿಕ್ಕಿದಾಗ ನಿಮಗೆ ಪವರ್ ಬರುತ್ತೆ, ಎನರ್ಜಿ ಬರುತ್ತೆ. ಯು ವಿಲ್ ಗೆಟ್ ಅಪ್ ಆ್ಯಂಡ್ ವಾಕ್. ನೀವು ಎಂಥ ಕೊಚ್ಚೆ ಗುಂಡಿಯಲ್ಲಿ ಬಿದ್ದರೂ, ಎಂಥ ಪಾಪದಲ್ಲಿ ಬಿದ್ದರೂ, ಎಂಥ ಸ್ವಾರ್ಥದಲ್ಲಿದ್ದರೂ, ಎಂಥ ಅವಿಶ್ವಾಸದಲ್ಲಿದ್ದರೂ, ಯು ವಿಲ್ ಗೆಟ್ ಅಪ್ ಆ್ಯಂಡ್ ವಾಕ್. ಯು ವಿಲ್ ಬಿ ಎನರ್ಜೈಸ್ಡ್ ಬೈ ದ ಕಂಟೆಂಟ್ಸ್ ಆಫ್ ಗಾಡ್ಸ್ ಲವ್. ದೇವರ ಪ್ರೀತಿ ಆ ಕಂಟೆಂಟ್ಸ್ ಇದೆಯಲ್ಲ, ಅದರಿಂದ ನಿಮಗೆ ಶಕ್ತಿ ಸಿಕ್ಕಿ ನೀವು ಎದ್ದೇಳ್ತೀರಿ. ಎದ್ದು ಯು ವಿಲ್ ರನ್ ಫಾರ್ ಕ್ರೈಸ್ಟ್. ನೀವು ಕ್ರಿಸ್ತನಿಗಾಗಿ ಓಡ್ತೀರಿ. ಎಸ್, ಇಲ್ಲಿ ರೋಮನ್ಸ್ ಚಾಪ್ಟರ್ 8, ರೋಮನ್ರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯದಲ್ಲಿ ಪೌಲರು ಹೇಳ್ತಾರೆ, 38ನೇ ವಾಕ್ಯದಲ್ಲಿ ಈ ರೀತಿ ಇದೆ, ಫಾರ್ ಐ ಆಮ್ ಕನ್ವಿನ್ಸ್ಡ್ ಅಂತ ಇದೆ. ಕನ್ವಿನ್ಸ್ಡ್ ಅಂತ ಏನು? ನನಗೆ ಮನವರಿಕೆ ಆಗಿದೆ, ನನಗೆ ಚೆನ್ನಾಗಿ ಅರ್ಥ ಆಗಿದೆ. ಐ ಆಮ್ ಕನ್ವಿನ್ಸ್ಡ್ ಅಂದರೆ ನನಗೆ ಚೆನ್ನಾಗಿ ಮನವರಿಕೆ ಆಗಿದೆ, ಅಲ್ಲಿ ಇನ್ನು ಡೌಟೇ ಇಲ್ಲ. ಇನ್ನೇನು ಯಾರು ಏನು ಹೇಳೋದು ಬೇಕಾಗಿಲ್ಲ ನನಗೆ. ಐ ಆಮ್ ಕನ್ವಿನ್ಸ್ಡ್, ನನಗೆ ಒಪ್ಪಿಗೆ ಆಗಿದೆ. ಇನ್ನು ಯಾರು ಏನು ಹೇಳಿದರೂ ಚೇಂಜ್ ಮಾಡೋಕ್ಕಾಗಲ್ಲ. ಅದನ್ನು ಮುಂದೆ ಹೇಳ್ತಾರಲ್ವ, ಸಾವಾಗಲಿ, ಜೀವವಾಗಲಿ, ದೇವದೂತರಾಗಲಿ, ಅಧಿಕಾರಿಗಳಾಗಲಿ, ಈಗಿನ ಆಗು ಹೋಗೋಗಳೇ ಆಗಲಿ, ಮುಂದಿನ ಓಕೆ ಯಾವುದೇ ಆಗಲಿ. 39ನೇ ವಾಕ್ಯ ಕೊನೆ ಆಗೋದು ಯಾವ ಥರ ಗೊತ್ತಾ? ನನ್ ಆಫ್ ದಿಸ್ ವಿಲ್ ಬಿ ಏಬಲ್ ಟು ಸೆಪರೇಟ್ ಅಸ್ ಫ್ರಮ್ ದ ಲವ್ ಆಫ್ ಗಾಡ್ ಇನ್ ಕ್ರೈಸ್ಟ್ ಜೀಸಸ್
ಆರ್ ಲಾರ್ಡ್. ಕ್ರಿಸ್ತ ಯೇಸುವಿನ ಕ್ರಿಸ್ತ ಯೇಸುವಿನಲ್ಲಿ ತೋರಿ ಬಂದ ದೈವ ಪ್ರೀತಿಯಿಂದ, ಎಲ್ಲಿ ತೋರಿ ಬಂದ? ಇನ್ ಕ್ರೈಸ್ಟ್. ಕ್ರಿಸ್ತ ಯೇಸುವಿನಲ್ಲಿ ತೋರಿ ಬಂದ ದೈವ ಪ್ರೀತಿಯಿಂದ, ಥ್ಯಾಂಕ್ ಯು. ಕ್ರಿಸ್ತ ಯೇಸುವಿನಲ್ಲಿ ತೋರಿ ಬಂದ ದೈವ ಪ್ರೀತಿಯಿಂದ ನಮ್ಮನ್ನು ಬೇರ್ಪಡಿಸಲು, ಥ್ಯಾಂಕ್ ಯು. ಕ್ರಿಸ್ತ ಯೇಸುವಿನಲ್ಲಿ ತೋರಿ ಬಂದ ಅಥವಾ ಕ್ರಿಸ್ತ ಯೇಸುವಿನ ಮುಖಾಂತರ ಅಂತ ತಗೊಳ್ಳಿ, ನಮಗೆ ಸ್ವಲ್ಪ ಅರ್ಥ ಆಗುತ್ತೆ. ಕ್ರಿಸ್ತ ಯೇಸುವಿನ ಮುಖಾಂತರ ತೋರಿ ಬಂದ ದೈವ ಪ್ರೀತಿಯಿಂದ ನಮ್ಮನ್ನು ಬೇರ್ಪಡಿಸಲು ಯಾರಿಂದನೂ ಸಾಧ್ಯ ಇಲ್ಲ. ಇದು ಫಸ್ಟ್ ತಗೊಳ್ಳಿ. ಓಕೆ, ದಟ್ಸ್ ದ ಟೈಟಲ್, ಡೋಲೋ 650. ಕ್ರಿಸ್ತ ಯೇಸುವಿನಲ್ಲಿ ತೋರಿ ಬಂದ ದೈವ ಪ್ರೀತಿ, ಡೋಲೋ 650. ಈಗ ಪ್ಯಾರಾಸಿಟಮಾಲ್ ಬೇಕು ನಮಗೆ, ಕಂಟೆಂಟ್ಸ್ ಬೇಕು. ಪವರ್ ಇರೋದು ಡೋಲೋ ಅಲ್ಲ, ಪ್ಯಾರಾಸಿಟಮಾಲಲ್ಲಿ. ಸೊ ಓಕೆ, ಹಾಗಾದ್ರೆ ದೇವ್ರ ಪ್ರೀತಿಯಲ್ಲಿ ಪವರ್ ಇಲ್ವಾ ಕೇಳಿದರೆ ಪವರ್ ಇದೆ, ಕಂಟೆಂಟ್ಸ್ ಇದೆಯಲ್ಲ, ಅದಕ್ಕೆ ಪವರ್ ಇರೋದು. ಕ್ರಿಸ್ತ ಯೇಸುವಿನಲ್ಲಿ ತೋರಿ ಬಂದ ದೈವ ಪ್ರೀತಿಯಿಂದ ನಮ್ಮನ್ನು ಬೇರ್ಪಡಿಸಲು ಯಾರಿಂದನೂ ಇಲ್ಲಿ ಏನೆಲ್ಲ ಇದೆಯಲ್ವಾ, ನೀವು ಓದಿ, ಆಮೇಲೆ ಮನೆಗೆ ಹೋಗಿ ಆಮೇಲೆ ಕೂತ್ಕೊಂಡು ಓದಿ, ಏನೆಲ್ಲ ಲಿಸ್ಟ್ ಇದೆ ನೋಡಿ. ಯಾವುದರಿಂದ ಎಲ್ಲ ನನ್ನನ್ನು ಬೇರ್ಪಡಿಸ್ಲಿಕ್ಕೆ ಆಗೋದಿಲ್ಲ. ಭವಿಷ್ಯದ ಆಗು ಹೋಗುಗಳು, ನಾಳೆ ಹಾಗಾಗುತ್ತೆ, ಹೀಗಾಗುತ್ತೆ, ಅದಾಗುತ್ತೆ, ಇದಾಗುತ್ತೆ. ಹಿಂದಿನ ಸಂಗತಿಗಳು, ನಿನ್ನೆ ಅದಾಗಿತ್ತು, ಹಾಗಾಗಿತ್ತು, ಹೀಗಾಗಿತ್ತು, ಅದಾಗಿತ್ತು. ಪೌಲ್ರ ಜೀವನ ನೋಡಿದರೆ ಹಿಂದೆ ವರ್ಸ್ಟ್, ಮುಂದಕ್ಕೆ ನೋಡಿದರೆ ಬದುಕೋ ಗ್ಯಾರಂಟಿನೇ ಇಲ್ಲ. ಯಾವ ಮೂಮೆಂಟಲ್ಲೂ ಸಾಯಿಸ್ಬೋದು ಯಾರು ಬೇಕಾದರೂ. ಫ್ಯೂಚರ್ ನೋಡಿದರೆ ಮುಂದಕ್ಕೆ ಹೋಗೋಕ್ಕಾಗ್ತಾ ಇಲ್ಲ. ಹಿಂದಿನ ಜೀವನ ನೋಡಿದರೆ ದೇವರನ್ನ ಪ್ರೀತಿ ಮಾಡೋಕೆ ಧೈರ್ಯ ಇಲ್ಲ, ಯಾಕಂದರೆ ಅಷ್ಟು ಅಸಹ್ಯವಾದ ಜೀವನ, ಅಷ್ಟು ಕೊಳಕು ಜೀವನ ಜೀವಿಸಿದ್ದಾರೆ. ಅವ್ರು ಹೇಳ್ತಾರೆ ಯಾವುದು, ಐ ಆಮ್ ಕನ್ವಿನ್ಸ್ಡ್, ಐ ಆಮ್ ಫುಲ್ಲಿ ಕನ್ವಿನ್ಸ್ಡ್. ಕನ್ವಿನ್ಸ್ಡ್ ವಿತ್ ವಾಟ್? ವಿತ್ ದ ಕಂಟೆಂಟ್ಸ್. ಆ ಪ್ರೀತಿಯಿಂದ ನನ್ನನ್ನು ಬೇರ್ಪಡಿಸಲು ಯಾರಿಂದನೂ ಸಾಧ್ಯನೇ ಇಲ್ಲ. ದೆನ್ ವಾಟ್ ಆರ್ ದ ಕಂಟೆಂಟ್ಸ್? ಏನೆಲ್ಲ ಕಂಟೆಂಟ್ಸ್ ಇದೆ ಆ ಪ್ರೀತಿಯಲ್ಲಿ ಅಂದರೆ ನಿಮಗದು ಕ್ಲಿಯರ್ ಆಗಿದೆ, ಇದೇ ಅಧ್ಯಾಯದಲ್ಲೇ ಇದೆ. 29ನೇ ವಾಕ್ಯದಿಂದ ಓದ್ತಾ ಬಂದರೆ ಕಂಟೆಂಟ್ಸ್ ನಮಗೆ ಗೊತ್ತಾಗುತ್ತೆ. ಏನೆಲ್ಲ ಕಂಟೆಂಟ್ಸ್ ಇದೆ ದೇವರ ಪ್ರೀತಿಯಲ್ಲಿ ಅಂದರೆ ನೋಡಿ, ದೇವರು ಯಾರನ್ನು ತಮ್ಮವರೆಂದು ಮೊದಲೇ ಆರಿಸಿಕೊಂಡರೋ ಅವರನ್ನು ತಮ್ಮ ಪುತ್ರನ ಅನುರೂಪಿಗಳಾಗುವಂತೆ ಆಗಲೇ ನೇಮಿಸಿದರು. ಪ್ರೀಡೆಸ್ಟಿನ್ಡ್ ಟು ಬಿ ಕನ್ಫರ್ಮ್ ಟು ದ ಇಮೇಜ್ ಆಫ್ ಎ ಸನ್. ಪ್ರೀಡೆಸ್ಟಿನ್ಡ್, ದೇವರು ಮೊದಲೇ ನಿರ್ಣಯಿಸಿದ್ದರು ಪುತ್ರನ ಅನುರೂಪಿಯಾಗುವಂತೆ. ದೇವರು ನನ್ನನ್ನು ಅಥವಾ ಒಬ್ಬ ವಿಶ್ವಾಸಿಯನ್ನು, ಶುಭ ಸಂದೇಶದಲ್ಲಿ ವಿಶ್ವಾಸಿಟ್ಟ ಒಬ್ಬ ವ್ಯಕ್ತಿಯನ್ನು ಕ್ರಿಸ್ತನ ಅನುರೂಪಿ ಆಗುವಂತೆ ಮೊದಲೇ ನಿರ್ಣಯಿಸಿದರು. ಅಂದರೆ ನಿರ್ಣಯಿಸಿದಂದರೆ ಮಾಡಿಬಿಟ್ರು ಅಂತಲ್ಲ, ಫಿಕ್ಸ್ ಮಾಡಿಬಿಟ್ರು, ಇವನು ಪುತ್ರನ ಅನುರೂಪಿ ಅಂತ. ದೇವ್ರ ಟಾರ್ಗೆಟ್ ಏನು ಗೊತ್ತಾ? ಈಗ ನಿನ್ನನ್ನು ಜೀಸಸ್ ಥರ ಒಂದು ಮಾಡೋದು. ನೀನು ಜೀಸಸ್ ಥರ ಆಗು ಅಂತಲ್ಲ ಹೇಳ್ತಾ ಇರೋದು, ದೇವ್ರದ್ದು ಟಾರ್ಗೆಟ್. ಈಗ ನಮ್ದೇನೂ ಇಲ್ಲ ಇಲ್ಲಿ ವರ್ಕ್. ದೇವರು ಯಾರನ್ನು ತಮ್ಮವರಿಂದ ಮೊದಲೇ ಆರಿಸಿಕೊಂಡರೋ ಅವರನ್ನು ತಮ್ಮ ಪುತ್ರನ ಅನುರೂಪಿಗಳಾಗುವಂತೆ ಆಗಲೇ ನೇಮಿಸಿದರು. ಹೀಗೆ ಅನೇಕ ಸಹೋದರರಲ್ಲಿ ತಮ್ಮ ಪುತ್ರನೇ ಜ್ಯೇಷ್ಠನಾಗಬೇಕೆಂದು ದೇವರ ನಿರ್ಧಾರವಾಗಿದೆ. ಹೀಗೆ ಯಾರನ್ನು ಮೊದಲೇ ನೇಮಿಸಿದ್ದಾರೋ ಅವರನ್ನು ಕರೆದಿದ್ದಾರೆ. ದಟ್ ಕಾಲಿಂಗ್ ಆ್ಯಂಡ್ those whom he predestined he also called. ಕರೆದಿದ್ದಾರೆ, ಕರೆಯಲ್ಪಟ್ಟವರು. ಕರೆಗೆ ಯೋಗ್ಯರು ಒಬ್ಬರೂ ಇಲ್ಲ. ಯು ಆರ್ ಪ್ರೀಡೆಸ್ಟಿನ್ಡ್, ಯು ಆರ್ ಕಾಲ್ಡ್. ಈಗೇನು ಇದೇನು ನಾನು ಹೇಳ್ತಾ ಇರೋದು, ಎಕ್ಸ್ಪ್ಲೇನ್ ಮಾಡ್ತಾ ಇರೋದು ಏನು ನಿಮಗೆ? ಕಂಟೆಂಟ್ಸ್ ಆಫ್ ಗಾಡ್ಸ್ ಲವ್. ಇದರಲ್ಲಿ ಸೌಖ್ಯ ಇಲ್ಲ, ಆಯಿತಾ? ಹೊಸ ಮನೆ ಇಲ್ಲ, ಹೊಸ ಹೆಂಡತಿ ಇಲ್ಲ, ಪ್ರಾಬ್ಲಮ್ ಸಾಲ್ವ್ ಇಲ್ಲ, ಏನಿಲ್ಲ. ಇದೆಲ್ಲ ಅಲ್ಲಿಗೆ ಸಂಬಂಧಪಟ್ಟಿತ್ತು, ಇಲ್ಲಿಂದಲ್ಲ. ಇದು ಕನ್ವಿನ್ಸ್ ಆದರೆ
ಮಾತ್ರನೇ ಪ್ರೀತಿ ಮಾಡೋಕ್ಕಾಗೋದು. ನಮಗೆ ಕನ್ವಿನ್ಸ್ ಆಗಿದೆ ಅದು. ನನಗೆ ಪರೀಕ್ಷೆನಲ್ಲಿ ಬರೀಲಿಕ್ಕೆ ಎಷ್ಟು ಭಯ ಆಯಿತು ಗೊತ್ತಾ. ನಾನು ಯೇಸುವೆ ಯೇಸುವೆ ಅಂತ ಕೂಗಿದೆ, ಯೇಸು ಭಯಂಕರ ಪವರ್ ಕೊಟ್ಟರು, ನಾನು ಬರೆದುಬಿಟ್ಟೆ. ಎಷ್ಟೊಂದು ದೇವರು ಪ್ರೀತಿಸ್ತಾರಲ್ವಾ. ಆ ಕಂಟೆಂಟ್ ಇದರಲ್ಲಿ ಬರೋದೇ ಇಲ್ಲ. ದ್ಯಾಟ್ ಈಸ್ ಔಟ್ ಆಫ್ ಕಂಟೆಂಟ್. ಅದು ನೀನು ಆ್ಯಡ್ ಮಾಡಿಕೊಂಡ್ರೆ ಕಂಟೆಂಟ್ ಒಂದು. ದೇವರು ಶಕ್ತಿ ಕೊಟ್ಟಿದ್ದು ಹೌದು, ಸಹಾಯ ಮಾಡಿದ್ದು ಹೌದು. ನೀತಿವಂತರ ಮೇಲೂ ಅನೀತಿವಂತರ ಮೇಲೂ ದೇವರು ಆ ಸಹಾಯ ಮಾಡ್ತಾರೆ. ಬಟ್ ದ್ಯಾಟ್ ಈಸ್ ನಾಟ್ ದ ಟ್ರೂ ಕಂಟೆಂಟ್ ಆಫ್ ಗಾಡ್ಸ್ ಲವ್. ದ್ಯಾಟ್ ಈಸ್ ನಾಟ್ ದ ಟ್ರೂ ಒರಿಜಿನಲ್ ಕಂಟೆಂಟ್ ಆಫ್ ಗಾಡ್ಸ್ ಲವ್. ಅದಲ್ಲ. ಸಾರಿ. ದೇವರ ಪ್ರೀತಿಯ ನಿಜವಾದ ಕಂಟೆಂಟ್ ಏನು ಗೊತ್ತಾ? ನನ್ನನ್ನು ಪುತ್ರನ ಅನುರೂಪಿಯಾಗಲಿಕ್ಕೆ ದೇವರು ಮೊದಲೇ ನಿರ್ಣಯ ಮಾಡಿದ್ದು. ಅದು ನನಗೆ ಪ್ರಕಟ ಆಗಿದೆ ಅವಾಗ ಶುಭ ಸಂದೇಶದ ಮುಖಾಂತರ. ಪೌಲರು ಅದನ್ನೇ ಐ ಆಮ್ ಫುಲ್ಲಿ ಕನ್ವಿನ್ಸ್ಡ್. ಆ ಕನ್ವಿಕ್ಷನ್ ನಿಮ್ಗೆ ಒಬ್ಬೊಬ್ಬರಿಗೆ ಬಂದರೆ ನೀವು ಒಬ್ಬೊಬ್ಬರು ಫೈರ್ ಆಗ್ತೀರಾ. ಯು ವಿಲ್ ಸ್ಟಾರ್ಟ್ ಎ ಫೈರ್ ಮಿನಿಸ್ಟ್ರಿ. ಬೆಂಕಿ ಮಿನಿಸ್ಟ್ರಿ ಸ್ಟಾರ್ಟ್ ಮಾಡ್ತೀರಿ. ಯು ವಿಲ್ ಬಿ ಫೈರ್ಡ್ ಬೈ ದ ಲವ್ ಆಫ್ ಗಾಡ್. ಯು ವಿಲ್ ಬಿ ಫಿಲ್ಡ್ ವಿತ್ ದಟ್ ಫೈರ್. ಓಕೆ. ಆ್ಯಂಡ್ ದೋಸ್ ಹೂಮ್ ಹೀ ಕಾಲ್ಡ್ ಹಿ ಆಲ್ಸೋ ಜಸ್ಟಿಫೈಡ್. ಜಸ್ಟಿಫಿಕೇಷನ್ ನಮಗೆ ಗೊತ್ತು. ನೀತೀಕರಣ ನಾನು ಕೇಳಿದ್ದು ಯಾವುದು ಎಕ್ಸ್ಪ್ಲೈನ್ ಮಾಡೋಕ್ಕೆ ಈಗ ಟೈಮ್ ಇಲ್ಲ. ಜಸ್ಟ್ ಐ ಆಮ್ ಗಿವಿಂಗ್ ದ ಕಂಟೆಂಟ್. ಯು ಗೋ ಆ್ಯಂಡ್ ವರ್ಕ್ ಆನ್ ಇಟ್. ನಿಮಗೆ ಇಲ್ಲಾಂದರೆ ಎಲ್ಲ ನಾನು ಹೇಳಿಬಿಟ್ರೆ ನೀವು ಏನು ಮಾಡ್ತೀರಾ? ಮನೆಯೊಳಗೆ ಏನು ಮಾಡಲ್ಲ ಅಲ್ವಾ? ಅಡುಗೆ ಮಾಡಿ ಊಟ ಮಾಡಿ ಟಿ ವಿ ನೋಡಿ ಮಲ್ಕೊಳ್ತೀರಿ, ಮತ್ತೆ ಪ್ರೇಯರ್ ಇದ್ದಾಗ ಮತ್ತೆ ಬರ್ತೀರಿ. ಆದರೆ ಹುಡುಕುವವರಿಗೆ ಸಿಗಲಿಕ್ಕೆ ದೇವರು ಇಟ್ಟಿದ್ದಾರೆ, ಹೈಡ್ ಮಾಡಿ ಇಟ್ಟಿದ್ದಾರೆ. ನೀವು ಹುಡುಕಿದ್ರೆ ನಿಮಗೆ ಸಿಗುತ್ತೆ, ನಿಮ್ಮ ಲೈಫ್ ಇದ್ದಂಗೆ ಇರೋದಿಲ್ಲ. ನೀವು ಇದನ್ನು ಬೇಕಾದರೆ ಟ್ರೈ ಮಾಡಿ ನೋಡಿ. 100% ಗ್ಯಾರಂಟಿ. ಯಾಕಂದರೆ ದೇವರ ವಾಕ್ಯ ಗ್ಯಾರಂಟಿ. ಹುಡುಕೋ ಪ್ರತಿಯೊಬ್ಬನಿಗೂ ಸಿಗುವುದು. ಒಂದೇ ಸರಿ 100ಕ್ಕೆ 100 ಸಿಗುತ್ತಾ ಕೇಳಬೇಡಿ, ಸಿಗಲ್ಲ. ಇನ್ನು ದೇವ್ರು ಕೊಟ್ಟರೆ ತಗೊಳ್ಳಿ. ದೇವ್ರು ಕೊಡಲ್ಲ ಅಂತ ನಾನು ಹೇಳಲಿಲ್ಲ. ದೇವ್ರು ಕೊಟ್ಟರೆ ತಗೊಳ್ಳಿ. ಕೆಪಾಸಿಟಿ ಬೇಕಲ್ಲ. ತಗೊಂಡೇನು ಮಾಡ್ತೀರಾ? ಒಂದು ತಲೆಂತೂ ತಗೊಂಡೋಗಿ ಹೂತಿಟ್ಟ, ಏನೂ ಮಾಡೋಕ್ಕಾಗ್ದೇನೆ ಅಲ್ವಾ? ಅದರಿಂದ ದೇವ್ರು ಕೊಡ್ತಾರೆ, ಪ್ರಕಟಪಡಿಸಿ ಕೊಡ್ತಾರೆ. ನಾವು ಹುಡುಕಬೇಕು. ನೀತೀಕರಣದ ಬಗ್ಗೆ ನಿಮ್ಗೆ ಎಷ್ಟೋ ತರಗತಿಗಳಾಗಿದೆ. ಆ ತರಗತಿಗಳನ್ನೇ ಮೆಲುಕು ಹಾಕಿದರೆ ಸಾಕು. ನೀತೀಕರಣ ಅದಾದಮೇಲೆ ಜಸ್ಟಿಫಿಕೇಷನ್. ಹಿ ಆಲ್ಸೋ ಜಸ್ಟಿಫೈಡ್. ಆ್ಯಂಡ್ ದೋಸ್ ಹೂಮ್ ಹಿ ಜಸ್ಟಿಫೈಡ್ ಹಿ ಆಲ್ಸೋ ಗ್ಲೋರಿಫೈಡ್. ಯಾರನ್ನು ಅವರು ನೀತೀಕರಿಸಿದಾರೋ ಅಥವಾ ತಮ್ಮ ಸತ್ಸಮದಲ್ಲಿ ಇರಿಸಿಕೊಂಡಿದ್ದಾರೋ ಅವರನ್ನು ಮಹಿಮಾ ಪದವಿಗೆ ಸೇರಿಸಿದ್ದಾರೆ. ನಾಟ್ ಯು ವಿಲ್ ಬಿ ಗ್ಲೋರಿಫೈಡ್, ಯು ಆರ್ ಆಲ್ರೆಡಿ ಗ್ಲೋರಿಫೈಡ್ ಇನ್ ಕ್ರೈಸ್ಟ್ ಜೀಸಸ್. ಇನ್ ಹೋಪ್ ಯು ಆರ್ ಗ್ಲೋರಿಫೈಡ್. ಈಗ ಆ ನಂಬಿಕೆಯಲ್ಲಿ ನಾವು ಈ ಪ್ರಪಂಚದಲ್ಲಿ ಬದುಕಬೇಕು. ದೇವರು ನನ್ನನ್ನು ಮಹಿಮೆ ಪಡಿಸಿದ್ದಾರೆ. ದೇವರು ನಮ್ಮನ್ನು ಏನು ಮಾಡಿದ್ದಾರೆ? ಮಹಿಮೆ ಪಡಿಸಿದ್ದಾರೆ. ಇಷ್ಟೆಲ್ಲ ಮಾಡಿ ಇದೇ ದೇವರ ಪ್ರೀತಿ. ದೀಸ್ ಆರ್ ದ ಮೇಜರ್ ಕಂಟೆಂಟ್ಸ್ ಆಫ್ ಗಾಡ್ಸ್ ಲವ್. ಇದು ನಮಗೆ ಕನ್ವಿನ್ಸ್ ಆಗಬೇಕಾದ್ರೆ ಈಗ ನಾನು ಹೀಗೆ ಹೇಳಿದ್ರಿಂದ ನಿಮಗೆ ಕನ್ವಿನ್ಸ್ ಆಗಲ್ಲ, ಆಯಿತಾ? ಇದು ಕನ್ವಿನ್ಸ್ ಆಗಬೇಕಾದ್ರೆ ಅದಕ್ಕೆ ಬೇಕಾದ ಶುಭ ಸಂದೇಶವನ್ನು ಬೋಧಿಸಬೇಕು. ಈಗ ಅದು ಒಂದು ದಿನ ಆಗ್ಬೋದು, ಒಂದು ವಾರ ಆಗ್ಬೋದು, ಒಂದು ವರ್ಷ ಆಗ್ಬೋದು. ಶುಭ ಸಂದೇಶ ಬೋಧನೆಯಲ್ಲಿ ಏನಾಗುತ್ತೆ ಕೇಳಿದರೆ ದೇವರ ಪ್ರೀತಿಯ ಕನ್ವಿಕ್ಷನ್, ಮನವರಿಕೆ ನಮಗಾಗುತ್ತೆ. ಆ ಪ್ರೀತಿಯ ಕಂಟೆಂಟ್ಸ್ ಏನು? ವಾಟ್ ಆರ್ ದ ಕಂಟೆಂಟ್ಸ್ ಅಂತ ಕೇಳಿದರೆ ಇದು ಯಾವುದು? ಎಫಿಷಿಯನ್ಸ್ 1 ಇದೆಯಲ್ವಾ? ಅಡಾಪ್ಷನ್, ರಿಡೆಂಪ್ಷನ್, ಜಸ್ಟಿಫಿಕೇಷನ್. ಏನೇನಲ್ಲಿದೆ? ಈಗ ಹೇಳಿದ್ದೆಲ್ಲ ಇದೆ, ಇದೆಲ್ಲ ಇದೆ. ಜಸ್ಟಿಫಿಕೇಷನ್, ಅಡಾಪ್ಷನ್, ರಿಡೆಂಪ್ಷನ್, ಅಲ್ವಾ? ಸೊ ದೇವರು ನಮ್ಮನ್ನು ಜಗತ್ತು ಸೃಷ್ಟಿಯಾಗುವ ಮೊದಲೇ ತಮ್ಮ ಮಕ್ಕಳನ್ನಾಗಿ ಆರಿಸಿಕೊಂಡರು ಅಲ್ವಾ? ಯೇಸು ಕ್ರಿಸ್ತನ ರಕ್ತದ ಮುಖಾಂತರ ನಮ್ಮನ್ನವರು ನಮ್ಮ ಪಾಪಗಳನ್ನು ಕ್ಷಮಿಸುವುದರ ಮುಖಾಂತರ ನಮ್ಮನ್ನವರು ಏನು ಮಾಡಿದರು? ಅವರು ನಮ್ಮನ್ನು ರಿಡೀಮ್ ಮಾಡಿದರು. ಈ ರಿಡೀಮ್ಡ್ ಅಸ್. ಹೇಗೆ ರಿಡೀಮ್ ಮಾಡಿದರು? ಹೇಗೆ ರಿಡೀಮ್ ಮಾಡಿದರು ಅಂದರೆ ಬೈ ದ ಬ್ಲಡ್ ಆಫ್ ಕ್ರೈಸ್ಟ್. ಬ್ಲಡ್ ಆಫ್ ಕ್ರೈಸ್ಟ್ ಹೇಗೆ ರಿಡೀಮ್ ಮಾಡಿದರು? ಥ್ರೂ ದ ಬ್ಲಡ್ ಹಿ ಫರ್ಗೇವ್ ಅವರ್ ಸಿನ್ಸ್. ವಾಟ್ ವಿ ಡಿಡ್? ನಥಿಂಗ್. ನಾವೇನು ಮಾಡಿದ್ವಿ? ಏನೂ ಮಾಡಿಲ್ಲ.
ಇದೆಲ್ಲ ಒಪ್ಕೊಳ್ಳಿಕ್ಕೆ ತುಂಬ ಕಷ್ಟ, ಈ ಹೆಡ್ಗೆ ತುಂಬ ಕಷ್ಟ ಆಗತ್ತೆ. ಹಾಂ ಅಲ್ವಾ? ಸೊ ಎಫೆಸ 1ರಲ್ಲಿ 1-9-10 ಇರತಕ್ಕಂಥ ವಾಕ್ಯಗಳಲ್ಲಿ ತುಂಬ ವಿಷಯಗಳಿದೆ. ಸೊ ಇದೆಲ್ಲವೂ ಕೂಡ ಏನು? ಕಂಟೆಂಟ್ಸ್ ಆಫ್ ಗಾಡ್ಸ್ ಲವ್, ಕಂಟೆಂಟ್ಸ್ ಆಫ್ ರಿಡೆಂಪ್ಷನ್, ಅಡಾಪ್ಷನ್, ಜಸ್ಟಿಫಿಕೇಷನ್, ಎಲ್ಲ ಇದೆ. ನ್ಯೂ ರಿಲೇಷನ್, ನ್ಯೂ ಫ್ಯಾಮಿಲಿ, ನ್ಯೂ ಕ್ರಿಯೇಷನ್, ಎ ಫಾದರ್ ಸನ್ ರಿಲೇಷನ್ಶಿಪ್, ಜೀಸಸ್ ಜೊತೆಗೆ ಬ್ರದರ್ಲಿ ರಿಲೇಷನ್ಶಿಪ್. ದೀಸ್ ಆರ್ ದ ಕಂಟೆಂಟ್ಸ್ ಆಫ್ ಗಾಡ್ಸ್ ಲವ್. ಅದರಲ್ಲಿ ಪ್ರಾರಂಭ ಏನು ಗೊತ್ತಾ? ಜಸ್ಟಿಫಿಕೇಷನ್, ನೀತೀಕರಣ. ಆ ನೀತೀಕರಣ ಅರ್ಥ ಆದಮೇಲೆ ಪೌಲರು ಮುಂದಿನ ವಾಕ್ಯದಲ್ಲಿ ಏನು ಹೇಳ್ತಾರೆ ಗೊತ್ತಾ? ಹೀಗಿರುವಲ್ಲಿ ನೋಡಿ, ಸಿ ವಾಟ್ ದೆನ್ ಆರ್ ವಿ ಟು ಸೇ ಅಬೌಟ್ ದೀಸ್ ಥಿಂಗ್ಸ್. ಇದ್ರ ಬಗ್ಗೆ ನಾವೇನು ಹೇಳ್ಬೋದು? ಹೀಗಿರುವಾಗ ನಾವೇನು ಹೇಳೋಣ? ದೇವರೇ ನಮ್ಮ ಪರ ಇರುವಾಗ ನಮ್ಮನ್ನು ವಿರೋಧಿಸೋರು ಯಾರು? ಇಫ್ ಗಾಡ್ ಈಸ್ ಫಾರ್ ಅಸ್, ಹೂ ಈಸ್ ಅಗೇನ್ಸ್ಟ್ ಅಸ್? ದೇವರು ನಮ್ಮನ್ನು ನೀತೀಕರಿಸಿದ್ದಾರೆ. ಪೌಲ, ನೀನಾ? ಹೌದು, ನಾನೇ. ನಿನಗೆ ಬೈಬಲ್ ಮುಟ್ಲಿಕ್ಕೆ ಯೋಗ್ಯತೆ ಇದೆಯಾ? ನನಗಿರುವಷ್ಟು ಯೋಗ್ಯತೆ ಪ್ರಪಂಚದಲ್ಲಿ ಯಾರಿಗೂ ಇಲ್ಲ. ಏಕೆ? ದೇವರೇ ನನ್ನನ್ನು ನೀತೀಕರಿಸಿದ್ದಾರೆ, ದೇವರೇ ನನ್ನ ಪರವಾಗಿದ್ದಾರೆ. ಇನ್ನು ನೀನು ಯಾವನು ನನಗೆ ಕೇಳಲಿಕ್ಕೆ? ಅಲ್ವಾ? ಸೊ ಕೆಲವರು ಕೇಳ್ತಾರೆ, ನಿಮಗೆ ಬೈಬಲ್ ವಾಕ್ಯ ಹೇಳಲಿಕ್ಕೆ ಪರ್ಮಿಷನ್ ಇದೆಯಾ, ಯೋಗ್ಯತೆ ಇದೆಯಾ, ಕ್ವಾಲಿಫಿಕೇಷನ್ ಇದೆಯಾ? ಏನು ಕ್ವಾಲಿಫಿಕೇಷನ್, ಏನು ಯೋಗ್ಯತೆ, ಏನು? ಇದು ಯೂನಿವರ್ಸಿಟಿ ಕೊಡೋದಲ್ಲ. ಇದು ಯಾವುದೋ ಫಾದರೋ ಬ್ರದರೋ ಅಥವಾ ಪಾಸ್ಟರೋ ಬಿಷಪೋ ಕೊಡೋ ಯೋಗ್ಯತೆಯೋ ಸರ್ಟಿಫಿಕೇಟೋ ಅಲ್ಲ ಈ ಶುಭ ಸಂದೇಶ ಸಾರಲಿಕ್ಕೆ. ಇದಕ್ಕೆ ಸ್ವರ್ಗ ಯೋಗ್ಯನನ್ನಾಗಿ ಮಾಡಿದೆ. ಗಾಡ್ ಜಸ್ಟಿಫೈಡ್ ಮೀ. ಐ ವಾಸ್ ಎ ಸಿನ್ನರ್, ರೆಚೆಡ್ ಮ್ಯಾನ್. ನಾನೊಬ್ಬ ಪಾಪಿ, ಅಯೋಗ್ಯನಾದ ಪಾಪಿ ಆಗಿದ್ದೆ. ಆದರೆ ಯೇಸು ಕ್ರಿಸ್ತನ ರಕ್ತದಿಂದ ದೇವರು ನನ್ನನ್ನು ನೀತೀಕರಿಸಿದರು. ಐ ಸಿಂಪ್ಲಿ ಬಿಲೀವ್ಡ್ ವಾಟ್ ಹಿ ಡಿಡ್ ಫಾರ್ ಮೀ. ಸೊ ಐ ಟುಕ್ ದಿಸ್ ಬುಕ್. ನಾನು ಈ ಬುಕ್ ತಗೊಂಡೆ, ಹೇಳಲಿಕ್ಕೆ ಶುರು ಮಾಡಿದೆ. ಅದನ್ನೇ ಪೌಲರು ಹೇಳ್ತಾ ಇರೋದು. ಪೌಲ, ನಿನಗೆ ಯಾರು ಅಧಿಕಾರ ಕೊಟ್ಟರು? ಪೌಲ, ನಿನಗೆ ಎಲ್ಲಿ ಸರ್ಟಿಫಿಕೇಟ್ ಇದೆ? ಏನು ಅಥಾರಿಟಿ ಇದೆ? ಶುಭ ಸಂದೇಶ ಏನು ಯೋಗ್ಯತೆ ಇದೆ ನಿನಗೆ? ನೀನು ಅವತ್ತು ಸಭೆನೇ ಹಿಂಸಿಸ್ತಾ ಇದ್ದೆ, ಅಷ್ಟೊಂದು ಕೆಟ್ಟ ಜೀವನ, ಮೋಸದ ಜೀವನ ಜೀವಿಸ್ತಾ ಇದ್ದೆ. ಪೌಲ ಇದು ಯಾವುದನ್ನು ಇಲ್ಲ ಅಂತ ಹೇಳ್ತಾ ಇಲ್ಲ. ಎಸ್, ಯು ಆರ್ ಸೇಯಿಂಗ್ ಮೈ ಪಾಸ್ಟ್, ಬಟ್ ಯು ಡೋಂಟ್ ನೋ ದ ಪ್ರೆಸೆಂಟ್. ಮೈ ಪ್ರೆಸೆಂಟ್ ಈಸ್ ಜೀಸಸ್ ಕ್ರೈಸ್ಟ್ ಈಸ್. ಅರ್ಥ ಆಗಿಲ್ಲಲ್ಲ? ಪೌಲನ ಹಿಂದಿನ ಜೀವನ ಗೊತ್ತು, ಆದರೆ ಈಗ ಪ್ರೆಸೆಂಟ್, ಈಗಿನ ಜೀವನ ಈಗ ಪೌಲ ನಿನಗೆ ಗೊತ್ತಿಲ್ಲ. ಈಗ ಏನು? ಕ್ರಿಸ್ತ ಯೇಸು ಈಗ ನಿನ್ನೆ ಇದ್ದಾಗೆ ಈಗ ಇದ್ದಾರೆ. ಆ ಯೇಸು ನನ್ನನ್ನೇನು ಮಾಡಿದ್ದಾರೆ? ನೀತೀಕರಿಸಿದ್ದಾರೆ. ಹೀಗಿರುವಾಗ ನಾನೇನು ಹೇಳಲಿಕ್ಕಾಗುತ್ತೆ? ದೇವರೇ ನಮ್ಮ ಪರ ಇರುವಾಗ ನಮ್ಮನ್ನು ವಿರೋಧಿಸುವವರು ಯಾರು? ಇಫ್ ಗಾಡ್ ಈಸ್ ಫಾರ್ ಅಸ್, ಹೂ ಕ್ಯಾನ್ ಬಿ ಅಗೇನ್ಸ್ಟ್ ಅಸ್? ಹೂ ಕ್ಯಾನ್ ಬಿ ಅಗೇನ್ಸ್ಟ್ ಅಸ್? ಅಲ್ವಾ? ಮತ್ತು 32ನೇ ವಾಕ್ಯ ಎಷ್ಟು ಚೆನ್ನಾಗಿದೆ ನೋಡಿ. ಹೀ ಹೂ ಡಿಡ್ ನಾಟ್ ವಿತ್ ಹೋಲ್ಡ್ ಹಿಸ್ ಓನ್ ಸನ್ ಬಟ್ ಗೇವ್ ಹಿಮ್ ಅಪ್. ಕನ್ನಡದಲ್ಲಿ ಓದ್ಬೋದು ಯಾರಾದರೂ? ಓಕೆ. ಫಾರ್ ಆಲ್ ಆಫ್ ಅಸ್ ವಿಲ್ ಹಿ ನಾಟ್ ವಿತ್ ಹಿಮ್ ಆಲ್ಸೋ ಗಿವ್ ಅಸ್ ಎವ್ರಿಥಿಂಗ್ ಎಲ್ಸ್. ದೇವರು ತಮ್ಮ ಸ್ವಂತ ಪುತ್ರನನ್ನೇ ನಮ್ಮೆಲ್ಲರಿಗಾಗಿ ಕೊಡಲು ಹಿಂಜರಿಯಲಿಲ್ಲ. ತಮ್ಮ ಪುತ್ರನನ್ನೇ ಬಲಿದಾನವಾಗಿ ಅರ್ಪಿಸಿದ ದೇವರು ಮತ್ತೇನನ್ನು ತಾನೇ ನಮಗೆ ವರದಾನವಾಗಿ ಕೊಡದಿರಲಾರರು. ಅದರ ಅರ್ಥ ಏನು? ದೇವರು ತಮ್ಮ ಪುತ್ರನನ್ನೇ ನಮಗೆ ಕೊಟ್ಟ ಮೇಲೆ ನಮಗೆ ಊಟ ಬಟ್ಟೆ ಎಲ್ಲ ಕೊಡ್ತಾರೆ ಅಂತನಾ? ಅಲ್ಲ, ಖಂಡಿತವಾಗಲೂ ಅಲ್ಲ. ಆಯಿತಾ? ಟೆನ್ಷನ್ ಮಾಡ್ಕೋಬೇಡಿ. ದೇವರು ನಮಗೆ ಪುತ್ರನನ್ನೇ ಕೊಟ್ಟ ಮೇಲೆ, ಯೇಸುವನ್ನೇ ಕೊಟ್ಟ ಮೇಲೆ, ಯೇಸು ಕ್ರಿಸ್ತನ ಮುಖಾಂತರ ಬರುವ ನೀತೀಕರಣ ಕೊಡದೇ ಇರ್ತಾರಾ? ಯೇಸು ಕ್ರಿಸ್ತನ ಮುಖಾಂತರ ಬರುವ ದತ್ತು ಸ್ವೀಕಾರ, ಅಡಾಪ್ಷನ್ ಕೊಡದೇ ಇರ್ತಾರಾ? ಯೇಸುವನ್ನೇ ಕೊಟ್ಟ ಮೇಲೆ ಯೇಸು ಕ್ರಿಸ್ತನ ಮುಖಾಂತರ ಬರುವಂಥ ಫರ್ಗಿವ್ನೆಸ್ ಆಫ್ ಸಿನ್ ಕೊಡದೇ ಇರ್ತಾರಾ? ಯೇಸು ಕ್ರಿಸ್ತನನ್ನೇ ಬಲಿ ಕೊಟ್ಟ ಮೇಲೆ ಯೇಸು ಕ್ರಿಸ್ತನ ಮುಖಾಂತರ ಬರುವ ರಿಡಂಪ್ಷನ್ ಕೊಡದೇ ಇರ್ತಾರಾ? ಯೇಸು ಕ್ರಿಸ್ತನನ್ನೇ ಕೊಟ್ಟ ಮೇಲೆ ಯೇಸು ಕ್ರಿಸ್ತನ ಮುಖಾಂತರ ಕೊಡಲ್ಪಟ್ಟಂತಹ ಆ ಸ್ವರ್ಗೀಯ ನೀತಿ ಕೊಡದೇ ಇರ್ತಾರಾ? ಅದನ್ನೇ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದು ಪೌಲರು. ಪುತ್ರನನ್ನೇ ನಿನಗೋಸ್ಕರ ಕೊಟ್ಟ ಮೇಲೆ ಆ ಪುತ್ರನ ಮುಖಾಂತರ ಬರುವಂತಹ ಇದೆಲ್ಲ ನಿನಗೆ ಕೊಡದೇ ಇರ್ತಾರಾ? ಇದೆಲ್ಲ ಕೊಟ್ಟಿದ್ದಾರೆ, ವರದಾನವಾಗಿ ಗಿಫ್ಟಾಗಿ ಕೊಟ್ಟಿದ್ದಾರೆ. 33ನೇ ವಾಕ್ಯ, ದೇವರೇ ಆರಿಸಿಕೊಂಡವರ ಮೇಲೆ ಯಾರು ತಾನೇ ದೋಷಾರೋಪಣೆ ಮಾಡಬಲ್ಲರು. ಎಷ್ಟು ಚೆನ್ನಾಗಿದೆಯಲ್ಲ ವಾಕ್ಯ.
ಚೆನ್ನಾಗಿದೆ ಅನಿಸ್ತಾ ಇದೆಯಾ ನಿಮಗೆ? ಹೂ ವಿಲ್ ಬ್ರಿಂಗ್ ಎನಿ ಚಾರ್ಜ್ ಅಗೇನ್ಸ್ಟ್ ಗಾಡ್ಸ್ ಎಲೆಕ್ಟ್? ಡೂ ಯು ಹ್ಯಾವ್ ದಟ್ ಕನ್ವಿಕ್ಷನ್ ದಟ್ ಐ ಆಮ್ ಗಾಡ್ಸ್ ಎಲೆಕ್ಟ್? ಐ ಆಮ್ ಎಲೆಕ್ಟೆಡ್ ಬೈ ಗಾಡ್. I am elected by God. People of God, you are elected by God. Church, you are elected by God. ಯಾರಿಗೂ ಜೀವ ಬರ್ತಾ ಇಲ್ಲ, ಏನು ಮಾಡಲಿ? ಹೂ ವಿಲ್ ಬ್ರಿಂಗ್ ಎನಿ ಚಾರ್ಜ್ ಅಗೇನ್ಸ್ಟ್ ಗಾಡ್ಸ್ ಗ್ರೇಸ್, ಗಾಡ್ಸ್ ಎಲೆಕ್ಟ್? ಇಟ್ ಈಸ್ ಗಾಡ್ ಹೂ ಜಸ್ಟಿಫೈಸ್. ಹೇಯ್, ನೀತಿಕರಿಸೋರು ದೇವರು. ಜಡ್ಜ್ ಮಾಡ್ಲಿಕ್ಕೆ ನೀನು ಯಾರು? ನೀನು ಯಾರು? ಹೌ ಕೆನ್ ಯು ಜಡ್ಜ್? ನೀನು ಹೇಗೆ ತೀರ್ಪು ಕೊಡ್ತೀಯ? ನಾನು ನಂಬಿದಾತನು ನಂಬಿಗಸ್ತನು. ಆ ನಂಬಿಗಸ್ತ ನನ್ನನ್ನು ನೀತೀಕರಿಸಿದ್ದಾನೆ. ಜಸ್ಟಿಫಿಕೇಶನ್ ಈಸ್ ಇಟರ್ನಲ್ ಜಸ್ಟಿಫಿಕೇಶನ್. Saint Augustine says, heaven and earth will pass away, but justification of God will never pass away. Saint Augustine, doctor of the church. ಸಂತ ಅಗಸ್ಟಿನ್ ಗೊತ್ತಾ? ಅವರೊಂದು ಮಾತು ಹೇಳ್ತಾರೆ. ಅವರು ನಮಗೆ ಗೊತ್ತು ಅವ್ರ ಜೀವನ ಹೇಗಿತ್ತೆ ಅಂತ ಅಲ್ವಾ? ಅವ್ರ ಬಗ್ಗೆ ನಾವು ಕೇಳಿದಿರ್ತೀವಿ. ಪಾಪದ ಜೀವನ ಜೀವಿಸಿದರು, ವರ್ಸ್ಟ್, ಅಸಹ್ಯ ಆಗುತ್ತೆ. ನಾವಿವತ್ತು ಏನೋ ಯಾರೋ ಒಬ್ಬರು ಮೊಬೈಲ್ ಫೋನಲ್ಲಿ ಏನೋ ಒಂದು ಕೆಟ್ಟದ್ದು ನೋಡ್ತಾಯಿದ್ರೆ ಅವನ್ನ ಶಿಲ್ವೆಗೆ ಎರಿಸಿ ಜಡ್ ಸಾಯಿಸ್ಬಿಡ್ತೀವಿ. ಸೊ ಸಂತ ಅಗಸ್ಟಿನ್ ಅದಕ್ಕಿಂತ ಮೋಸವಾದ ಜೀವನ ಜೀವಿಸಿದರು. ಅವ್ರು ಹೇಳ್ತಾರೆ, ಇದನ್ನು ಅರ್ಥ ಮಾಡ್ಕೊಂಡ್ಮೇಲೆ ಹೇಳ್ತಾರೆ, ಏನು ಹೇಳ್ತಾರೆ ಗೊತ್ತಾ? ಹೆವೆನ್ ಅಂಡ್ ಅರ್ತ್ ವಿಲ್ ಪಾಸ್ ಅವೇ, ಪೀಪಲ್ ವಿಲ್ ಪಾಸ್ ಅವೇ, ಪೀಪಲ್ಸ್ ಒಪಿನಿಯನ್ ವಿಲ್ ಪಾಸ್ ಅವೇ, ಪೀಪಲ್ಸ್ ಜಡ್ಜ್ಮೆಂಟ್ ವಿಲ್ ಪಾಸ್ ಅವೇ, ಬಟ್ ಜಸ್ಟಿಫಿಕೇಶನ್ ಆಫ್ ಮೈ ಲಾರ್ಡ್ ಜೀಸಸ್ ಕ್ರೈಸ್ಟ್ ವಿಲ್ ನೆವರ್ ಪಾಸ್ ಅವೇ. ಹೆವೆನ್ ಅಂಡ್ ಅರ್ತ್ ವಿಲ್ ಪಾಸ್ ಅವೇ. ಭೂಮಿ ಆಕಾಶ ಅಳಿದು ಹೋದರು, ದೇವರ ನೀತೀಕರಣ ಮಾತ್ರ ಅಳಿದು ಹೋಗೋದಿಲ್ಲ. ದ್ಯಾಟ್ ಈಸ್ ಇಟರ್ನಲ್, ನಿತ್ಯವಾದದ್ದು. ಆ ರೀತಿ ದೇವರು ನನ್ನನ್ನು ನಿತ್ಯಕ್ಕೂ ನೀತೀಕರಿಸಿದ್ದಾರೆ. ನಾಟ್ ಫಾರ್ 10 days, ನಾಟ್ ಫಾರ್ 1 week, ನಾಟ್ ಫಾರ್ 1 year, ಬಟ್ ಫಾರ್ ಎವರ್, ಫಾರ್ ಆಲ್ ಇಟರ್ನಿಟಿ. ನಿತ್ಯತೆಗೆ, ಫಾರ್ ಎವರ್. ಹಿ ಜಸ್ಟಿಫೈಡ್ ಯು ಫಾರ್ ಎವರ್, ನಾಟ್ ಫಾರ್ 1 day. ಅದನ್ನೇ ಪೌಲ್ರು ಹೇಳ್ತಾರೆ, ದೇವರೇ ನೀತೀಕರಿಸಿದ ನಮ್ಮನ್ನು ಅನೀತಿವಂತರು ಅಂತ ಜಡ್ಜ್ ಮಾಡಲಿಕ್ಕೆ ಯಾರಿದ್ದಾರೆ? ಹೂ ಈಸ್ ಟು ಕಂಡೆಮ್? ಇಟ್ ಈಸ್ ಕ್ರೈಸ್ಟ್ ಜೀಸಸ್ ಹೂ ಡೈಡ್, ಎಸ್, ವಾಸ್ ರೈಸ್ಡ್, ಹೂ ಈಸ್ ಅಟ್ ದ ರೈಟ್ ಹ್ಯಾಂಡ್ ಆಫ್ ಗಾಡ್, ಹೂ ಈಸ್ ಇಂಡೀಡ್ ಇಂಟರ್ಸೀಡ್ಸ್ ಫಾರ್ ಅಸ್. ನಮಗೋಸ್ಕರ ಸತ್ತು ಪುನರುತ್ಥಾನರಾಗಿ ಪಿತನ ಬಲಪಾರ್ಶ್ವದಲ್ಲಿದ್ದು ನಮಗೋಸ್ಕರ ಭಿನ್ನಯಿಸ್ತಾ ಇದ್ದಾರೆ. ದಟ್ ಈಸ್ ದ ಲವ್ ಆಫ್ ಗಾಡ್. ಈ ಯೇಸು ಕ್ರಿಸ್ತನ ಪ್ರಾರ್ಥನೆ ಕೂಡ ಒಂದು ದೇವರ ಪ್ರೀತಿಯ ಕಂಟೆಂಟೇ. ಅದಾದಮೇಲೆ ಹೇಳ್ತಾರೆ, ಹೂ ವಿಲ್ ಸಪ್ರೇಟ್ ಅಸ್ ಫ್ರಮ್ ದ ಲವ್ ಆಫ್ ಕ್ರೈಸ್ಟ್. ಇದೆಲ್ಲ ಇಷ್ಟೆಲ್ಲ ಹೇಳಿ ಎಕ್ಸ್ಪ್ಲೈನ್ ಮಾಡಿ ಹೇಳ್ತಾ ಇದ್ದಾರೆ, ಹೂ ವಿಲ್ ಸಪ್ರೇಟ್ ಮೀ ಫ್ರಮ್ ದಿಸ್ ಲವ್. ದಿಸ್ ಈಸ್ ನಾಟ್ ಅಬೌಟ್ ಹೀಲಿಂಗ್. This is not about deliverance or miracles or house or wife or children or job, nothing. ಇದು ಯಾವುದು ಸೌಖ್ಯದ ಬಗ್ಗೆನೋ, ಅದ್ಭುತದ ಬಗ್ಗೆನೋ, ಆಶೀರ್ವಾದದ ಬಗ್ಗೆನೋ, ಹೆಂಡತಿ ಮಕ್ಕಳ ಬಗ್ಗೆನೋ, ಮನೆ ಕಟ್ಟೋದ್ರ ಬಗ್ಗೆನೋ, ಜಾಬ್ ಬಗ್ಗೆನೋ, ಇದು ಯಾವುದಕ್ಕೂ ಸಂಬಂಧ ಇಲ್ದಿರೋ ವಿಷಯ. ಅದಾಗಿದ್ರೆ ಯಾರು ಸಪ್ರೇಟ್ ಮಾಡ್ಬೋದು ಬೇಕಾದರೆ. ಒಂದು ಒಳ್ಳೆ ಮಗು ಸಿಕ್ತು, ದೇವ್ರ ಪ್ರೀತಿಯಪ್ಪ. ಆ ಮಗುನ ಯಾರೋ ಕದ್ಕೊಂಡು ಹೋದ್ರೆ ಹೋಯ್ತು, ಮಗು ಹೋಯ್ತು. ದೇವ್ರ ಪ್ರೀತಿ ಕದ್ಕೊಂಡು ಹೋಯ್ತಾ? ಹೋಯ್ತು. ಒಳ್ಳೆ ಹೆಂಡ್ತಿ ಓಡೋಗ್ಬಿಟ್ರೆ ನಾಳೆ ದಿವಸ ಹೆಂಡ್ತಿ ಓದ್ಲಾ? ಒಳ್ಳೆ ಅಪ್ಪ ಅಮ್ಮ ಹಾರ್ಟ್ ಅಟ್ಯಾಕಾಗಿ ಸತ್ತೋಗ್ಬಿಟ್ರೆ ಅಯ್ಯೋ ದೇವ್ರ ಪ್ರೀತಿ ಸತ್ತೋಯ್ತಲ್ಲ ಅಲ್ಲಿ. ಬಟ್ ಇಲ್ದು ಯಾವುದು ಸಾಯಲ್ಲ ರೀ, ಇದು ಯಾವುದು ಎಂಡ್ ಆಗಲ್ಲ. ಇಟರ್ನಲ್ ರಿಡಂಪ್ಷನ್, ನಿತ್ಯವಾದದ್ದು. ನೀತೀಕರಣ ನಿತ್ಯವಾದದ್ದು, ಅಡಾಪ್ಷನ್ ನಿತ್ಯವಾದದ್ದು, ಫರ್ಗಿವ್ನೆಸ್ ನಿತ್ಯವಾದದ್ದು, ಕ್ರಿಸ್ತ ಯೇಸುವಿನ ಜೊತೆಗಿನ ಆ ಸಹೋದರತ್ವ ನಿತ್ಯವಾದದ್ದು, ದೇವರ ಜೊತೆಗಿನ ತಂದೆ ಮಗನ ಸಂಬಂಧ ನಿತ್ಯವಾದದ್ದು. ಲವ್ ನೆವರ್ ಎಂಡ್ಸ್. ವಾಟ್ ಲವ್? ಗಾಡ್ಸ್ ಲವ್. ಅದು ಯಾವತ್ತೂ ಕೊನೆ ಆಗೋದಿಲ್ಲ. ನಿಲ್ಲುವು ನಂಬಿಕೆ, ಪ್ರೀತಿ, ನಿರೀಕ್ಷೆಯ ನೆಲೆಯಾಗಿ ಪ್ರೀತಿಯ ಪರಮೋನ್ನತವೆಂಬುದ ನೀನರಿ. ಆ ಪ್ರೀತಿ ಯಾವತ್ತೂ ಫೇಲ್ ಆಗಲ್ಲ. ಲವ್ ನೆವರ್ ಫೇಲ್ಸ್, ಲವ್ ನೆವರ್ ಎಂಡ್ಸ್. ಆ ಲವ್ ಯಾವುದು? ಈ ಕಂಟೆಂಟ್ಸ್ ಬಗ್ಗೆ ಹೇಳ್ತಾ ಇರೋದು, ನಮ್ಮ ಲಸ್ಟ್ ಅಲ್ಲ ಹೇಳ್ತಾ ಇರೋದು. ದಿಸ್ ಇಸ್ ನಾಟ್ ಹ್ಯೂಮನ್ ಲಸ್ಟ್, ದಿಸ್ ಇಸ್ ದ ಲವ್ ಆಫ್ ಗಾಡ್ ರಿವೀಲ್ಡ್ ಇನ್ ಕ್ರೈಸ್ಟ್ ಜೀಸಸ್. ಕ್ರಿಸ್ತ ಯೇಸುವಿನಲ್ಲಿ ಮುಖಾಂತರ ಪ್ರಕಟವಾದ ದೇವರ ಪ್ರೀತಿ. ಈ ಪ್ರೀತಿಯನ್ನು ಅರಿತುಕೊಳ್ಳಲು ನಾನು ನೀನು ಆಸಕ್ತರಾಗಬೇಕು. ಪ್ರಾರ್ಥಿಸೋಣ, ಎದ್ದು ನಿಂತುಕೊಳ್ಳೋಣ, ಪ್ರಾರ್ಥಿಸೋಣ. ಪ್ರೀತಿಮಯನಾದ ದೇವರೇ, ಈ ಶುಭ ಸಂದೇಶದಲ್ಲಿ, ಈ ವಾಕ್ಯಗಳಲ್ಲಿ ನೀನು ವಿವರಿಸಿದ, ನೀನು ಬರೆದಿಟ್ಟಂತಹ, ನಿನ್ನ ಮಕ್ಕಳ ಮುಖಾಂತರ ನಿನ್ನ ಮಕ್ಕಳಿಗೋಸ್ಕರ ಕರ್ತನೆ ನೀನು ಬರೆದಿಟ್ಟಂತಹ
ನಿನ್ನ ಪ್ರೀತಿಯ ಕುರಿತಾದ ವಿಷಯಗಳು ನಮ್ಮೊಬ್ಬೊಬ್ಬರ ಹೃದಯಗಳಲ್ಲಿ ಮನವರಿಕೆ ಆಗಲಿ ಅಪ್ಪ, ಮನವರಿಕೆ ಆಗಲಿ ಅಪ್ಪ. ಮನುಷ್ಯ ಜ್ಞಾನವನ್ನು, ಮನುಷ್ಯ ಬುದ್ಧಿಯನ್ನು, ಮನುಷ್ಯನ ಅನುಭವಗಳನ್ನು ಮೀರಿದ ಆ ಪ್ರೀತಿಯ ಅನುಭವ, ಕ್ರಿಸ್ತೇಸುವಿನ ಅಗಾಧ ಪ್ರೀತಿಯ ಉದ್ದ ಅಗಲ ಆಳ ಎತ್ತರ ಎಷ್ಟು ಎಂದು ಪ್ರತಿಯೊಂದು ಹೃದಯಗಳಲ್ಲಿಯೂ ಮನವರಿಕೆ ಆಗಲಿ ಅಪ್ಪ, ಕನ್ವಿನ್ಸ್ ಆಗಲಿ ಅಪ್ಪ. ಅದಕ್ಕೆ ಅಡ್ಡಿ ಮಾಡುವ ದೈವ ಜ್ಞಾನಕ್ಕೆ ವಿರುದ್ಧವಾಗಿ ತಲೆ ಎತ್ತಿರುವ ಎಲ್ಲ ಆತ್ಮಿಕ ಕೋಟೆಗಳು ಲಯವಾಗಿ ಹೋಗಲಿ ಯೇಸು ನಾಮದಲ್ಲಿ. ಅಪ್ಪ ತಂದೆಯೇ, ನಿನ್ನನ್ನು ಪ್ರೀತಿಸಲು, ನಿನಗಾಗಿ ಜೀವಿಸಲು, ನಿನ್ನು ಕಳಿಸಿಕೊಟ್ಟ ರಕ್ಷಣೆಗಾಗಿ ಕಳಿಸಿಕೊಟ್ಟ ರಕ್ಷಕನಿಗಾಗಿ, ಕ್ರಿಸ್ತ ಯೇಸುವಿಗಾಗಿ ಜೀವಿಸಲು, ಆ ಪ್ರೀತಿಯಲ್ಲಿ ಬದುಕಲು ಬೇಕಾದ ನಿನ್ನ ಪ್ರೀತಿಯ ಪ್ರಕಟಣೆ, ಕ್ರಿಸ್ತನ ಪ್ರೀತಿಯ ಪ್ರಕಟಣೆ ಒಂದೊಂದು ಹೃದಯಗಳಲ್ಲೂ ಅಧಿಕವಾಗಲಿ ಸ್ವಾಮಿ. ದೇವರ ಪೂರ್ಣತೆಯಿಂದ ಪ್ರತಿಯೊಬ್ಬರು ತುಂಬಲ್ಪಡಲಿ ಅಪ್ಪ. ನಮ್ಮ ಜೀವಿತದಲ್ಲಿಯೂ ಅನುದಿನವೂ ಈ ಶಬ್ದ ಮೊಳಗಲಿ, ಹೂ ಕ್ಯಾನ್ ಸಪರೇಟ್ ಮೀ ಫ್ರಮ್ ದ ಲವ್ ಆಫ್ ಕ್ರೈಸ್ಟ್? ನಥಿಂಗ್ ಕ್ಯಾನ್ ಸಪರೇಟ್ ಮೀ ಫ್ರಮ್ ದ ಲವ್ ಆಫ್ ಕ್ರೈಸ್ಟ್. ನಥಿಂಗ್ ಕ್ಯಾನ್ ಸಪರೇಟ್ ಮೀ ಫ್ರಮ್ ದ ಲವ್ ಆಫ್ ಕ್ರೈಸ್ಟ್. ಈ ಲೋಕದ ಯಾವುದೇ ಆಗು ಹೋಗುಗಳು, ಯಾವುದೇ ಕೆಟ್ಟದಾಗಲಿ ಒಳ್ಳೆಯದಾಗಲಿ, ಯಾವುದಾಗಲಿ, ದೇವದೂತರಾಗಲಿ, ದುರಾತ್ಮರಾಗಲಿ, ಹಸಿವು, ಬಾಯಾರಿಕೆ, ನಗ್ನ ಸ್ಥಿತಿ, ಆಪತ್ತು, ವಿಪತ್ತು, ಖಡ್ಗ, ಕಟಾರಿಗಳು ಯಾವುದು ಕೂಡ ಕ್ರಿಸ್ತ ಯೇಸುವಿನಲ್ಲಿ ತೋರಿ ಬಂದ ದೈವ ಪ್ರೀತಿಯಿಂದ ನಮ್ಮನ್ನು ಬೇರ್ಪಡಿಸಲು ಸಾಧ್ಯವಿಲ್ಲ. ಇದು ನಿಶ್ಚಯ. ತಂದೆ, ಆ ಪ್ರೀತಿಯ ಕಂಟೆಂಟ್ಸ್ ಏನು ಎಂಬುದನ್ನು, ಆ ಪ್ರೀತಿಯಲ್ಲಿ ಅಡಕವಾಗಿರ್ತಕ್ಕಂಥದ್ದು ಏನು ಎಂಬುದನ್ನು ನಮಗೆ ನಿನ್ನ ವಚನಗಳ ಮುಖಾಂತರ ಕರ್ತನೆ, ನಿನ್ನ ಶುಭ ಸಂದೇಶದ ಮುಖಾಂತರ ತಿಳಿಸಿಕೊಡಿದ್ದಕ್ಕಾಗಿ ಸ್ತೋತ್ರ ಅಪ್ಪ. ಪಿತನೆ, ಪ್ರತಿಯೊಬ್ಬರು ಅದನ್ನು ಹುಡುಕುವಂತೆ ಆಗಲಿ, ಅದನ್ನು ಕಂಡುಕೊಳ್ಳುವಂತೆ ಆಗಲಿ. ಕಂಡು ಹಿಡಿಯುವವನು ಭಾಗ್ಯವಂತನೆಂಬುದಾಗಿ ಹೇಳಿದ್ದೀರಿ ಅಪ್ಪ. ಅದನ್ನು ಕಂಡು ಹಿಡಿದು ಜೀವಿಸುವಂತೆ ಆಗಲಿ ಅಪ್ಪ. ಅಂತ ಒಂದು ಸಾಕ್ಷಿ ಜೀವನವಾಗಲಿ ಅಪ್ಪ. ಎಲ್ಲ ಮಕ್ಕಳು ಸಾಕ್ಷಿ ಮಕ್ಕಳಾಗಲಿ ಅಪ್ಪ. ಸುವಾರ್ತೆ ಸಾರುವವರಾಗಲಿ ಅಪ್ಪ. ಆತ್ಮನ ಬೆಂಕಿಯಲ್ಲಿ ಕರ್ತನೆ, ಈ ಪ್ರೀತಿಯಲ್ಲಿ ಉರಿಯುತ್ತ ಶುಭ ಸಂದೇಶವನ್ನು ಸಾರಲಿ ಅಪ್ಪ. ಥ್ಯಾಂಕ್ ಯು ಜೀಸಸ್. ಹಾಲೆಲೂಯಾ. ಯೇಸುವೇ ಸ್ತೋತ್ರ.